ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಪ್ರಾರ್ಥನೆ ಮಾಡ್ಕೊಳ್ಳಿ ದಯಮಾಡಿ ಎಲ್ಲರೂ. ಓಂ ಶ್ರೀ ಮಹಾಗಣಪತಿ ನಮಃ. ಓಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ವಾಗರ್ಧಾವ ಸಂಪ್ರೋಕ್ತೋ ವಾಗರ್ಧ ಪ್ರತಿಪತ್ತಯೇ ಜಗತಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಲಕ್ಷ್ಮೀ ನಾರಾಯಣಾಯ ನಮಃ. ಓಂ ಬ್ರಹ್ಮ ಸರಸ್ವತ್ಯೈ ನಮಃ. ಆದಿತ್ಯಾದಿ ನವಗ್ರಹ ದೇವತಾ ಅಧಿದೇವತಾ ಪ್ರತ್ಯಧಿದೇವತಾ ಸಮೇತ ಶ್ರೀ ಅಭಿಮಾನ ದೇವತಾಭ್ಯೋ ನಮೋ ನಮಃ. ಎಲ್ಲರಿಗೂ ಶುಭವಾಗ್ಲಿ. ಕಳೆದ ಕ್ಲಾಸ್ ಇದು ಡೌಟ್ಸ್ ಏನಾರು ಇದ್ರೆ ದಯಮಾಡಿ ಕೇಳಬೇಕು. ಹೆಚ್ಚು ಡೌಟ್ಸ್ ಕೇಳಿದ್ರೆ ನಿಮ್ಗೆ ಮತ್ತೆ ಇನ್ನಿತರರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಏನ್ ಡೌಟ್ಸ್ ಇದ್ರು ಕೇಳ್ಬೋದು. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಸರ್, ರಾಹುಕೇತು ಆಕ್ಸಿಸ್ ಬಗ್ಗೆ, ಆ ರಾಹುಕೇತುಗಳಲ್ಲಿರೋ ಎಲ್ಲಾ ಗ್ರಹಗಳು ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ 25th ಇಂದ ಗೋಚಾರ ಕೂಡ ರಾಹುಕೇತು ಆಕ್ಸಿಸ್ ಅಲ್ಲೇ ಇದೆಯಲ್ಲ ಎಲ್ಲಾ ಗ್ರಹಗಳು. ಹೌದು. ಅದರಿಂದ ಇವಾಗ ಈ ವರ್ಷದ ಈ ಸಮಯಕ್ಕೂ ಅಥವಾ ಈ ತಿಂಗಳಿಗೂ ಇದೆಲ್ಲ ಏನೇನ್ ಬದಲಾವಣೆ ಆಗ್ಬೋದು, ಯಾವ್ದು ಪ್ರಶಸ್ತ, ಹೇಗೆ ಏನು ಸ್ವಲ್ಪ ನಾವೇನ್ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ ಒಂಚೂರು ಹೇಳಿ. ಮಾನಸ ಅವ್ರ ಏನೋ ಹೇಳ್ತಿದಾರಾ? ಸರ್, ಅದೇ ನೀವು ಈ ದಗ್ಧ ರಾಶಿ ಏನಾದ್ರು ಇತ್ತು ಅಂದ್ರೆ ಪರಿಹಾರ ಏನಾದ್ರು ಹೇಳ್ಕೊಡಿ ಸರ್. ಬರ್ತೀನಿ. ದಗ್ಧ ರಾಶಿ ಅಂತ ಯಾರು ಗಾಬರಿ ಆಗೋದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದೊಂದು ಕಾನ್ಸೆಪ್ಟ್ ಹೇಳಿದೀನಿ. ಅದರಲ್ಲಿ ಅಪವಾದಗಳು ಏನು, ಎಕ್ಸೆಪ್ಷನ್ ರೂಲ್ಸ್ ಏನಿದೆ ಅದು ಹೇಳಿದೀನಿ. ಆಮೇಲೆ ಪರಿಹಾರನು ನಾನು ಹೇಳ್ತೀನಿ. ಅಂದ್ರೆ ಆ ಭಾವಕ್ಕೆ ಸಂಬಂಧಪಟ್ಟಾಗೆ ಪರಿಹಾರ ಮಾಡ್ಬೇಕಾಗನ್ನ ಹೇಳ್ತೀನಿ. ಅದನ್ನ ಇನ್ನೊಂದ್ಸರಿ ಜ್ಞಾಪಕ ಮಾಡಿ. ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಅಂದ್ರೆ ಈ ಒಂದೆರಡು ಕ್ಲಾಸ್ ಅಲ್ಲಿ ನಾನು ಹೇಳ್ದೆ ಇದ್ರೆ ಮತ್ತೆ ಜ್ಞಾಪಕ ಮಾಡಿ ಬರೆದಿಟ್ಕೊಂಡ್ಬಿಡಿ ಡೌಟ್ ನ. ಯಾಕಂದ್ರೆ ನಾನ್ ಸ್ವಲ್ಪ ಮರ್ತು ಬಿಡ್ಬೋದು. ಆದ್ರೆ ನೀವು ಅದನ್ನ ಮತ್ತೆ ಕೇಳಿ. ಯಾಕಂದ್ರೆ ಒಳ್ಳೆ ಕ್ವಶನ್ ಕೇಳಿದಿರಿ. ನಾನು ಅದನ್ನ ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಹೇಮಾವತಿ ಮೇಡಮ್ ಅವರು ಏನು ಡೌಟ್ ಕೇಳಿದ್ರು. ಸ್ಕ್ರೀನ್ ಕಾಣ್ತಿದ್ಯಾ ಇಲ್ವಾ? ಕಾಣಿಸ್ತಾ ಇಲ್ಲ ಗುರುಗಳೇ, ಕಾಣಿಸ್ತಾ ಇಲ್ಲ. ಓಕೆ. ಕಾಣ್ತಿದೆ ಸ್ಕ್ರೀನು? ಕಾಣಿಸ್ತಾ ಇದೆ ಗುರುಗಳೇ. ಥ್ಯಾಂಕ್ ಯು. ಈಗ ನಿಮ್ಗೆಲ್ಲ ಕುಂಡಲಿ ಕಾಣಿಸ್ತಿರ್ಬೇಕು. ಕುಂಡಲಿ ಕಾಣ್ತಿದ್ಯಾ? ಹಾ, ಕಾಣ್ತಿದೆ. ಕಾಣಿಸ್ತಾ ಇದೆ. ಕುಂಡಲಿ ಕಾಣ್ತಾ ಇದೆ. ಈಗ ನಮ್ಮ ಇವರು ಹೇಮಾವತಿ ಮೇಡಮ್ ಅವರು ಏನ್ ಕೇಳಿದ್ರು, ಈಗ ಎಲ್ಲಾ ಗ್ರಹಗಳು ರಾಹುವಿನಿಂದ ಕೇತುವಿನವರೆಗೆ ಎಲ್ಲಾ ಗ್ರಹಗಳು ಒಳಗಡೆ ಸೇರ್ಕೊಂಡ್ಬಿಟ್ಟಿದಾವೆ ಅಂತ. ಈಗ ರಾಹು ನೋಡಿ, ರಾಹು ಕಾಣುತ್ತಾ ಎಷ್ಟು ಡಿಗ್ರಿಯಲ್ಲಿದೆ ಅಂತ ನಿಮ್ಗೆ ಎಲ್ಲಾರ್ದು ಬೇಕಾದ್ರೆ ಮಾಡ್ತೀನಿ. ರಾಹು ಎಷ್ಟು ಡಿಗ್ರಿಲಿದೆ? 0 ಡಿಗ್ರಿ. 0 ಡಿಗ್ರಿ 1 ಮಿನಿಟ್. 0 ಡಿಗ್ರಿ 1 ಮಿನಿಟ್ ಅಂದ್ರೆ ರಾಹು ಯಾವಾಗ ನಮ್ಮ ದೃಗ್ಗಣಿತ ಪಂಚಾಂಗದ ಪ್ರಕಾರ ಯಾವಾಗ ಅದು ಮುಂದಿನ ರಾಶಿಗೆ ಹೋಗುತ್ತೆ ಅಂತ. ಇಂದಿನ ರಾಶಿಗೆ ಹೋಗುತ್ತೆ ಅಂತ. ರಾಹುಗೆ ನಾವು ಇಂದಿನ ರಾಶಿಗೆ ಹೋಗುತ್ತೆ ಅಂತ ಹೇಳ್ತೀವಿ, ಹೌದಲ್ವಾ? ಇಲ್ಲಿ ಕೊಟ್ಟಿದೆ ಕ್ಲಿಯರ್ ಆಗಿ. ಏನು
30 ಮೇ ರಾತ್ರಿ 12 ಗಂಟೆ. ಇವತ್ತೆಷ್ಟು ತಾರೀಕು? 29. ನಾಳೆ 30. ಅಂದ್ರೆ ಈ 12 ಗಂಟೆ ರಾತ್ರಿ ಆಗಿ 1 ಗಂಟೆ ಹತ್ತತ್ರ ಅಂದ್ರೆ 58 ನಿಮಿಷ 29 ಸೆಕೆಂಡ್ಗೆ ರಾಹು ಮತ್ತೆ ಕೇತು ರಾಶಿ ಬದಲಾಯಿಸ್ತಾರೆ. ಅದು ದೃಗ್ಗಣಿತ ಪ್ರಕಾರ. ಈಗ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು, ವಾಕ್ಯ ಪಂಚಾಂಗ, ಸಿದ್ಧಾಂತ ರೀತ್ಯ, ಸೂರ್ಯ ಸಿದ್ಧಾಂತ, ಬೇರೆ ಬೇರೆ ಸಿದ್ಧಾಂತ, ಪಾಂಬು ಪಂಚಾಂಗ, ಈ ಕಾರೈಕಲ್ ಆ ಕಡೆ ತಮಿಳುನಾಡು ಶನೀಶ್ವರನ್ ದೇವಸ್ಥಾನ ಏನಿದೆ, ತಿರುನಲ್ಲಾರು ಶ್ರೀ ದರ್ಬಾರಣ್ಯೇಶ್ವರ ಪ್ರಾಣಾಂಬಿಗೆ ದೇವಸ್ಥಾನ ತಿರುನಲ್ಲಾರಲ್ಲಿ ಕಾರೈಕಲ್ ಡಿಸ್ಟಿಕ್ ಬರುತ್ತೆ. ಕಾರೈಕಲ್ ಬಂದು ಪಾಂಡಿಚೇರಿ ಯೂನಿಯನ್ ಟೆರಿಟರಿಗೆ ಬರುತ್ತೆ. ಅದು ಬಂದು ಏನು ಶನೀಶ್ವರರು ನಳನಿಗೆ ಶನಿ ದೋಷ ನಿವೃತ್ತಿ ಮಾಡಿದ ಜಾಗ. ಅಲ್ಲಿ ನಳತೀರ್ಥ ಅಂತಿದೆ. ಅಲ್ಲಿ ಶಿವ ಮೈನ್ ಡಯಟಿ. ಶಿವ ಬಂದು ದರ್ಬಾರಣ್ಯೇಶ್ವರ. ಯಾಕೆ ದರ್ಬಾರಣ್ಯೇಶ್ವರ ಅಂತಾರೆ ಅಂದ್ರೆ ಅದು ದರ್ಬೆ ಅರಣ್ಯ ಆಗಿರ್ತದೆ. ಸಂಪೂರ್ಣವಾಗಿ ಅಲ್ಲಿ ದರ್ಬೆ ಬೆಳೆದಿರ್ತದೆ. ಅಲ್ಲಿ ಶಿವನ ಶಿವಲಿಂಗಕ್ಕೆ ನಳ ಬಂದು ಪೂಜೆ ಮಾಡಿದಾಗ, ಅಂದ್ರೆ ಆ ದೇವಸ್ಥಾನಕ್ಕೆ ಪೂಜೆ ಮಾಡಕ್ಕೆ ಅಂತ ಹೋದಾಗ ಅಲ್ಲಿ ಶನಿ ಭಗವಾನ್ ನಿವೃತ್ತಿಯಾಗಿ ಇನ್ನು ಯಾವುದೇ ಬೇರೆ ಬೇರೆ ಎಲ್ಲಾ ಕ್ಷೇತ್ರಗಳು ಹೋದಾಗ್ಲೂ ನಳನಿಗೆ ಶನಿ ದೋಷ ನಿವೃತ್ತಿ ಆಗಲ್ಲ. ಅದು ಪುರಾಣ, ನೀವು ನಳದಮಯಂತಿ ಕತೆ ಇರ್ಬೋದು, ಹರಿಕಥೆಯಲ್ಲಿ ಇರ್ಬೋದು, ಶನಿ ಮಹಾತ್ಮ ಹರಿಕಥೆ ಇರ್ಬೋದು, ಇದ್ರಲ್ಲೆಲ್ಲ ನೀವು ಕೇಳಿರ್ತೀರಿ. ಕೈ ಕಾಲೆಲ್ಲ ಕಡಿಯೋದು, ಅವರು ರಾಜನ ಮಕ್ಕಳದು ರುಂಡಗಳು ಅವನ ಜೋಳಿಗೆಗೆ ಬರೋದು, ಇದೆಲ್ಲ ಕೇಳಿರ್ತೀರಿ. ಅದು ಪುರಾಣ ಕತೆ. ಸೊ ಆ ದರ್ಬಾರಣ್ಯೇಶ್ವರ ದೇವಸ್ಥಾನ, ಪಾರ್ವತಿ ಹೆಸರು ಪ್ರಾಣಾಂಬಿಗೆ. ಪ್ರಾಣಕ್ಕೆ ತಾಯಿ. ಅಂದ್ರೆ ಶನಿ ಭಗವಾನ್ ಹೇಗೆ ಆಯುಷ್ಯಕಾರಕ, ಅಲ್ಲಿರುವಂತ ಪಾರ್ವತಿ ಬಂದು ಪ್ರಾಣಾಂಬಿಗೆ ಪಾರ್ವತಿ ಸನ್ನಿಧಿ ಪಕ್ಕದಲ್ಲೇನೆ ಶನಿ ಭಗವಾನ್ ಅವರ ಒಂದು ಸನ್ನಿಧಿ ಇರೋದು. ದರ್ಬಾರಣ್ಯೇಶ್ವರ ದೇವಸ್ಥಾನ ಅಲ್ಲಿ ಪಚ್ಚೆ ಲಿಂಗ ಇದೆ, ಅಂದ್ರೆ ಮರಕತ ಲಿಂಗ ಅಂತಾರೆ. ಇಂಗ್ಲಿಷ್ ಅಲ್ಲಿ ಎಮರಾಲ್ಡ್, ಏನು ಬುಧನ ಏನಂತಾರೆ ರತ್ನ, ಬುಧನ ರತ್ನವಾದ ಎಮರಾಲ್ಡ್ ಅಂತೀವಿ, ಮರಕತ ಅಂತೀವಿ, ಪಚ್ಚೆ ಅಂತೀವಿ. ಆ ಪಚ್ಚೆ ಲಿಂಗು ಅಲ್ಲಿದೆ. ಮೊದಲು ದರ್ಬಾರಣ್ಯೇಶ್ವರ ಲಿಂಗುಗೆ ಅಭಿಷೇಕ, ಆಮೇಲೆ ಪಚ್ಚೆ ಲಿಂಗಕ್ಕೆ ಅಭಿಷೇಕ, ಅದಾದ್ಮೇಲೆ ಶನಿ ಭಗವಾನ್ ಅವರಿಗೆ ಅಭಿಷೇಕ ಮಾಡ್ತಾರೆ. ಅಲ್ಲಿನ ಪ್ರತೀತಿ. ನೀವು ಅದು ಬೆಳಿಗ್ಗೆ ಮತ್ತು ಒಂದು 3 ಸರಿ ಏನೋ ಅದು ಅಭಿಷೇಕ ಪಚ್ಚಲಿಂಗಕ್ಕಾಗುತ್ತೆ. ಅದು ನೀವು ಹೋದಾಗ ಅದು ಅವಕಾಶ ಆದ್ರೆ ಅದನ್ನ ನೋಡಿ. ವಿಚಾರ ಯಾಕೆ ಹೇಳಿದೆ ಅಂದ್ರೆ, ಏನು ದರ್ಬಾರಣ್ಯೇಶ್ವರ ದೇವಸ್ಥಾನ ಅದ್ರ ಬಗ್ಗೆ ನಿಮ್ಗೆ ಹೇಳಿದೆ. ಅದು ತಿರುನಲ್ಲಾರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ವಿಚಾರ ಏನಂದ್ರೆ, ರಾಹು ಬಂದು 30 ಮೇ 2025. ಈಗ ಜಸ್ಟ್ ಇನ್ನು ಮ್ಯಾಟರ್ ಆಫ್ ಈಗ 8 ಗಂಟೆ, ಇನ್ನು 5 ಅವರ್ಸ್ ಅಲ್ಲಿ, ಇನ್ನು 5 ಗಂಟೆ ಒಳಗಡೆ ರಾಹು ಬಂದು ಇಲ್ಲಿಗೆ ಕುಂಭ ರಾಶಿಗೆ ಮೀನರಾಶಿಯಿಂದ ಕುಂಭರಾಶಿಗೆ ಬರುತ್ತೆ. ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬರುತ್ತೆ. ಅದನ್ನ ನಾವು ಈಗ ನೋಡ್ಬೇಕು ಅಂದ್ರೆ, 18ಕ್ಕೆ ಮೂವ್ ಆಗ್ಬಿಟ್ಟಿದೆ. ಹೇಳಿ. ಗೋಪಾಲ್ ಪಂಚಾಂಗದಲ್ಲಿ 18ಕ್ಕೆ ಮೂವ್ ಆಗಿದೆ. ಒಂಟಿಕೊಪ್ಪಲು ಪಂಚಾಂಗದಲ್ಲಿ 18ಕ್ಕೆ ಮೂವ್ ಆಗಿದೆ. ಆದ್ರೆ ಒಂಟಿಕೊಪ್ಪಲು ಪಂಚಾಂಗದಲ್ಲಿ 2 ಪಾರ್ಟ್ ಕೊಟ್ಟಿರ್ತಾರೆ. ನೀವು ಗೋಚಾರದಲ್ಲಿ ನೋಡಿದ್ರೆ ಓಕೆ, ಅವರು ಆಯನಾಂಶ ಯಾವ್ದು ಕನ್ಸಿಡರ್ ಮಾಡಿದಾರೋ ಹಾಗೆ ಅವರು ಮೀನ್ ಮೂಮೆಂಟ್ ಅಂದ್ರೆ ಎಲ್ಲಾ ಗ್ರಹಗಳಿಗೂ ಮೀನ್ ರಾಹು ಮತ್ತೆ ಟ್ರೂ ರಾಹು ಅಂತ ತಗೋತಾರೆ. ಇದೊಂದು ನೀವು ಎಲ್ಲರೂ ಗಮನ ಇಟ್ಕೊಳ್ಳಿ. ರಾಹು ಮತ್ತೆ ಕೇತು ಸಂಚಾರ ಅಂದ್ರೆ ಗೋಚಾರದಲ್ಲಿ ಮೀನ್ ಅಂದ್ರೆ ಆವರೇಜ್ ತಗೋತಾರೆ. ಆವರೇಜ್ ಟೈಮ್ ತಗೊಂಡು ಅದನ್ನ ಯಾವಾಗ ಟ್ರಾನ್ಸಿಟ್ ಆಯ್ತು ಅಂತ ಕೊಡ್ತಾರೆ. ಒಂಟಿಕೊಪ್ಪಲು ಪಂಚಾಂಗದಲ್ಲಿ ಮೀನ್ ರಾಹು ತಗೊಂಡಿದ್ರೆ MEAN, ಇಂಗ್ಲಿಷ್ ಮೀನ್ ಅಂದ್ರೆ ಆವರೇಜ್ ಅಂತ. ಮೀನ್ ರಾಹು ಆಕ್ಚುಲಿ ನಾವು ಜಾತಕ ನೋಡ್ಬೇಕಾದ್ರೆ ಮೀನ್ ರಾಹು ಕೇತು ತಗೋಬೇಡಿ, ಪ್ರಿಡಿಕ್ಷನ್ ಸರಿ ಬರಲ್ಲ. ಈಗ 18ನೇ ತಾರೀಕು 19ನೇ ತಾರೀಕು ಜನಿಸಿರೋ ಮಗುಗೆ ನಾವಿನ್ನು ಏನು ಆಲ್ರೆಡಿ ಕುಂಭರಾಶಿಲಿ ಇದೆ ಅಂತ ರಾಹು ಅಂತ ಅನ್ಕೋತೀವಿ. ಅದು ರಾಹುಗೆ ಮೂಲ ತ್ರಿಕೋಣ ರಾಶಿನೂ ಆಗುತ್ತೆ.
ಮತ್ತೆ ಶನಿ ಕ್ಷೇತ್ರದಲ್ಲಿ ರಾಹು ಸ್ವಲ್ಪ ಪ್ರಬಲವಾಗಿರ್ತದೆ. ರಾಹು ಅಷ್ಟೋತ್ತರದಲ್ಲಿ ಶನಿ ಮಿತ್ರಾಯ ನಮಃ, ಶುಕ್ರ ಮಿತ್ರಾಯ ನಮಃ ಅಂತ ಎಲ್ಲ ಬರುತ್ತೆ. ಸೊ ಮಿತ್ರ ಕ್ಷೇತ್ರ ಆಗುತ್ತೆ. ಸೊ ಹಾಗಾಗಿ ಟ್ರೂ ರಾಹು ತಗೋಬೇಕು. ಟ್ರೂ ಅಂದ್ರೆ ಒರಿಜಿನಲ್ ಆಗಿ ಎಲ್ಲಿ ಸಂಚಾರ ಮಾಡ್ತಾ ಇತ್ತೆ ಅದನ್ನ ತಗೋಬೇಕು. ಹಾಗಾಗಿ ನಾನು ನಿಮ್ಗೆ ಹೇಳಿದೆ 30 ಏನು ನಾವು 1 ಗಂಟೆಗೆ ನಾವು ಟೈಮ್ ಹಾಕೋಣ, ಆಯ್ತಾ, ಕೊಡೋಣ. ಈಗ ನಿಮಗೆಲ್ಲ ಕೇಳ್ತಿದೆಯಲ್ಲ ಎಲ್ಲರಿಗೂ? ಇದೆಯಾ? ಪ್ಲೀಸ್ ಒಬ್ರು ಯಾರಾದ್ರೂ ಇದ್ ಮಾಡಿ, ಯಾಕಂದ್ರೆ ಚೂರು ಸಿಗ್ನಲ್ ಇಶ್ಯೂ ಏನಾಯ್ತು. ಕೇಳ್ತಾ ಇದೆಯಾ? ಎಲ್ಲ ಕೇಳಿಸ್ತಾ ಇದೆ. ಥ್ಯಾಂಕ್ ಯು. ಸ್ಕ್ರೀನ್ ಕಾಣ್ತಿದ್ಯಾ? ಕಾಣಿಸ್ತಾ ಇದೆ. ಈಗ ರಾಹು ಇಂದ ಇದು ನಾನು ಜಸ್ಟ್ ಈಗ 1 ಗಂಟೆ, ಈಗ 12 ಗಂಟೆ ಕಳೆದು, ಈ ರಾತ್ರಿ 29ನೇ ತಾರೀಕು ರಾತ್ರಿ 12 ಗಂಟೆ ಕಳೆದು 30ನೇ ತಾರೀಕಿಗೆ 1 ಗಂಟೆಗೆ ಸಮಯ ಹಾಕಿದೀನಿ. ಈಗ ಸಮಯ ಹಾಕಿದ್ರೆ ಈಗಿನ ಏನು ಗೋಚಾರ ಪ್ರೆಸೆಂಟ್ ಈಗ ಏನ್ ಗೋಚಾರ ಇದೆ ಅದು ಕಾಣ್ತಾ ಇದೆ. ಇಲ್ಲೂ ಹಲವಾರು ವಿಚಾರ ನಾವು ತಗೊಳ್ಳೋದಿದೆ. ಇಲ್ಲಿ ರಾಹು ಇಂದ ನೋಡಿದ್ರೆ ಏನು ಪ್ರದಕ್ಷಿಣವಾಗಿ, ಅಪ್ರದಕ್ಷಿಣವಾಗಲ್ಲ, ಪ್ರದಕ್ಷಿಣವಾಗಿ ನೋಡ್ಬೇಕು ನೀವು ಕಾಳಸರ್ಪ ಯೋಗಕ್ಕೆ, ಇದಕ್ಕೆಲ್ಲ. ಸೊ ರಾಹುವಿನಿಂದ ಕೇತುವರೆಗೆ ಎಲ್ಲ ಗ್ರಹಗಳು ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಲಗ್ನನ ಆಮೇಲೆ ಡಿಸ್ಕಸ್ ಮಾಡೋಣ. ಲಗ್ನ ಒಂದು 20 ಡಿಗ್ರಿಯಲ್ಲಿದೆ, ಅದಿನ್ನು ಈಚೆ ಕಡೆ ಇದೆ ಅಂತ ಅರ್ಥ. ಇನ್ನು ಮುಂದಕ್ಕೆ ಟೈಮ್ ಕೊಟ್ರೆ ಅದು ಇದಾಗುತ್ತೆ. ಯಾಕಂದ್ರೆ ಲಗ್ನನ ನಾವು ರಾಹುವಿಂದ ಕೆಳಗ್ ತರಕ್ಕಾಗಲ್ಲ, ಮಕರಕ್ಕೆ ಲಗ್ನಕ್ಕೆ ತರಕ್ಕಾಗಲ್ಲ. ಯಾಕಂದ್ರೆ ಅವಾಗ ಇನ್ನು ರಾಹು ಕುಂಭದಲ್ಲೇ ಮೀನದಲ್ಲೇ ಇದ್ದಂಗೆ ಕಾಣುತ್ತೆ. ಅದು ನಾಳೆ ಬೇಕಾದ್ರೆ ಟೈಮ್ ಹಾಕಿ ನಾಳೆಗೆ ಅದು ತೋರಿಸ್ಬೋದು. ಲಗ್ನ ಈ ಕಡೆ ತಗೋಬಹುದು, ಆ ಕಡೆ ತಗೋಬಹುದು, ಅದು ನಿಮಗೆ ಗೊತ್ತಿರೋ ವಿಚಾರ. ಸೊ ರಾಹುನಿಂದ ಶುರು ಮಾಡಿದ್ರೆ, ರಾಹು ಆದ್ಮೇಲೆ 6 ಡಿಗ್ರಿಯಲ್ಲಿ ಶನಿ ಇದೆ, ಮತ್ತೆ 28 ಡಿಗ್ರಿಯಲ್ಲಿ ಶುಕ್ರ ಇದೆ. 28 ಡಿಗ್ರಿ 38 ನಿಮಿಷ, ಅಂದ್ರೆ 27 ಡಿಗ್ರಿ ಪರಮೋಚ್ಚದಿಂದ ಮುಂದಕ್ಕೆ ಹೋಗ್ತಾ ಇದೆ ಶುಕ್ರ. ಅಲ್ಲಿಂದ ಬಂದ್ರೆ ವೃಷಭ ರಾಶಿಯಲ್ಲಿ ಬುಧ 14 ಡಿಗ್ರಿ, ಸೂರ್ಯ 14 ಡಿಗ್ರಿ ಇದೆ. ಮಿಥುನ ರಾಶಿಯಲ್ಲಿ ಗುರು 3 ಡಿಗ್ರಿಯಲ್ಲಿ, ಚಂದ್ರ 21 ಡಿಗ್ರಿಯಲ್ಲಿದೆ. ಕಟಕ ರಾಶಿಯಲ್ಲಿ ಮಂಗಳ 25 ಡಿಗ್ರಿ ಇದೆ. ನೆಕ್ಸ್ಟ್ ಕೇತು ಸಿಂಹ ರಾಶಿಯಲ್ಲಿ 29 ಡಿಗ್ರಿ. ಇದು ಕಂಪ್ಲೀಟ್ ಏನು ರಾಹುವಿನಿಂದ ಕೇತು, ರಾಹು ಕೇತು ಆಕ್ಸಿಸ್ ಕಾಳಸರ್ಪ ಯೋಗ. ಕಾಳಸರ್ಪ ಯೋಗ ಅಂದ್ರೂ ಅದೇ, ಕಾಳಸರ್ಪ ದೋಷ ಅಂದ್ರೂ ಅದೇ. ಸೊ ಈ ರೀತಿ ಇದ್ದಾಗ ಏನು ಸ್ವಲ್ಪ ಲೋಕಕಂಟಕ ಆಗುತ್ತೆ. ಯಾಕೆ ಅಂದ್ರೆ ರಾಹು ಮತ್ತೆ ಕೇತು, ಈಗ ರಾಹು ಮತ್ತೆ ಕೇತುಗಳಿಗೆ ಈ ಸರ್ಪದ ರೂಪವನ್ನು ಇದೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರುವಂಗೆ ಸ್ವರ್ಬಾನು ಅಂತ ಹೆಸರು ಕೇಳಿದ್ದೀರಾ? ಸ್ವರ್ಬಾನು ಯಾರು? ಸ್ವರ್ಬಾನು ಗೊತ್ತಿಲ್ಲ ಗುರು. ಓಕೆ, ಇನ್ಯಾರಿಗಾರು ಗೊತ್ತಿದ್ಯಾ ಸ್ವರ್ಬಾನು ಅಂತ? ಸ್ವರ್ಬಾನು ಯಾರಂದ್ರೆ, ಇಲ್ಲಿ ರಾಹು ಮತ್ತೆ ಕೇತು ಇಬ್ರಲ್ಲ, ಒಬ್ಬನೇ ಒಬ್ಬ ವ್ಯಕ್ತಿ. ದೈತ್ಯರಲ್ಲಿ ಸ್ವರ್ಬಾನು ಮಹಾನ್ ಮಾಯಾವಿ ಸ್ವರ್ಬಾನು. ಈ ಅಮೃತ ಸಿಂಹಿಕೆಯ ಮಗ. ವೆರಿ ಗುಡ್, ವಂಡರ್ಫುಲ್. ಸಿಂಹಿಕೆಯ ಮಗ. ಇಲ್ಲಿ ಮತ್ತೆ ನಾವು ಪುರಾಣಕ್ಕೆ ಹೋದ್ರೆ ಬ್ರಹ್ಮನ ಮಗ ಏನು ಪ್ರಜಾಪತಿಗೆ 27 ಜನ ಮಕ್ಕಳು. ಆ 27 ಮಕ್ಕಳ 27 ನಕ್ಷತ್ರಗಳು. ಅಲ್ಲಿ ಒಬ್ಬರ ಪತಿ ಬಂದು ಕಶ್ಯಪ, ಇದು ಗೊತ್ತಲ್ವಾ? ಸಪ್ತ ಋಷಿಗಳಲ್ಲಿ ಒಬ್ಬರಾದ ಕಶ್ಯಪರು. ಓಕೆ, ಸೊ ಕಶ್ಯಪರಿಗೆ ದಿತಿ,
ಅದಿತಿ, ಇನ್ಯಾರ್ಯಾರು ಪತ್ನಿಯರು ಹೇಳ್ತೀರಾ ಯಾರಾದ್ರು? ನಾನೇ ಹೇಳ? ಗೊತ್ತಿದೆ ಯಾರ್ಯಾರು? ಕಶ್ಯಪ ಬ್ರಹ್ಮರಿಗೆ ಮಕ್ಕಳು. ಹೇಳಿ ಸರ್. ಸಾರಿ, ಎಂತಿರಿ ಯಾರ್ಯಾರು? ತಪ್ಪಾಗತ್ತೆ, ನೀವೇ ಹೇಳಿ ಸರ್. ಓಕೆ. ದಿತಿಗೆ ಜನಿಸಿದ ಮಕ್ಕಳೆಲ್ಲ ದೈತ್ಯ. ಅದಿತಿ. ಆಮೇಲೆ ಯಾರು? ಅದಿತಿಗೆ ಜನಿಸಿದವರೆಲ್ಲ ಆದಿತ್ಯರು, ಅಂದ್ರೆ ದೇವತೆಗಳು. ಅದಿತಿಗೆ ಜನಿಸಿದರೆಲ್ಲ ದೇವತೆಗಳು. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವರು ಈ ದಿತಿ ಬಲವಂತವಾಗಿ ಕಶ್ಯಪ ಬ್ರಹ್ಮರಿಗೆ ಸಮಯ ಈಗ ಸರಿ ಇಲ್ಲ, ಈಗ ನಾವು ಸೇರೋದು ಸರಿ ಇಲ್ಲ, ಈಗ ಸೇರಿದ್ರೆ ಲೋಕಕಂಟಕರಾದ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿದ್ರು ಕೇಳಲ್ಲ. ಅವಾಗ ಅವರು ಪರಸ್ಪರ ಸೇರಿ ಅವಾಗ ಹುಟ್ಟೋ ಮಕ್ಕಳೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಅಂದ್ರೆ ಮುಹೂರ್ತ ಎಷ್ಟು ಮುಖ್ಯ ಮತ್ತು ಎಷ್ಟು ಇಂಪಾರ್ಟೆಂಟು ಅನ್ನೋದು ಬಹಳ ಮುಖ್ಯ. ಈಗೆಲ್ಲ ಯಾರುವೆ ಈ ಮುಹೂರ್ತವನ್ನ ಫಾಲೋ ಮಾಡ್ದೇನೆ ಇಷ್ಟ ಬಂದಾಗ, ಯಾಕೆಂದ್ರೆ ನಿಷೇಕ ಲಗ್ನ ಅಂತಾರೆ, ಗೊತ್ತಾ? ನಿಷೇಕ ಲಗ್ನ ಗೊತ್ತಾ? ನಿಷೇಕ ಏನ್ ಗೊತ್ತಾ? ಹೇಳಿ ಮೇಡಮ್. ಮದುವೆಗಳಲ್ಲಿ ಮಾಡ್ತಾರೆ ಸರ್, ಅದನ್ನ ಪರ್ಟಿಕ್ಯುಲರ್ ಟೈಮ್ ಮಾಡ್ತಾರೆ. ಮದುವೆ ಅಂತ ಕೇಳಿಸ್ತು ನಂಗೆ, ಆಮೇಲೆ ಕೇಳಲಿಲ್ಲ ಪ್ಲೀಸ್, ಯಾಕಂದ್ರೆ ಇದು ನಾಲೆಡ್ಜ್ ವಿಚಾರ. ದಯವಿಟ್ಟು ಹೇಳಿ, ಏನ್ ತಲೆ ಕೆಡಿಸ್ಕೊಂಡು. ಇದು ನೆಪ್ಚುಯಲ್ ನ ಕರೆಕ್ಟ್ ಆಗಿ ಅದಕ್ಕೂ ಮುಹೂರ್ತ ಮಾಡೋದಕ್ಕೆ ಪರ್ಟಿಕ್ಯುಲರ್ ದಿವಸ ಆಸ್ಪಿಷಿಯಸ್ ಟೈಮ್ ಮಾಡ್ತಾರೆ. ಶಾಂತಿ ಮುಹೂರ್ತ ಅಂತಾರೆ, ನಿಷೇಕ ಅಂತಾರೆ, ಲಿಫ್ಚುಯಲ್ ಅಂತಾರೆ, ಫಸ್ಟ್ ನೈಟ್ ಅಂತಾರೆ. ಇದೆಲ್ಲ ಬಂದು ನಿಷೇಕ. ಅದನ್ನ ಒಂದು ಒಳ್ಳೆಯ ಲಗ್ನದಲ್ಲಿ ನಾವು ಅದನ್ನ ನೆರವೇರಿಸಬೇಕು. ಯಾಕಂದ್ರೆ ಮುಂದೆ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು. ಅಂದ್ರೆ ದಾಂಪತ್ಯ ಜೀವನ ಅಂದ್ರೆ ಅವರು ಪರಸ್ಪರ ಏನು ವಂಶಾಭಿವೃದ್ಧಿ ಮಾಡುವಂತ ಕೆಲಸನೇ ದಾಂಪತ್ಯ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಒಂದು ಅನ್ಪಾರ್ಲಿಮೆಂಟರಿ ವರ್ಡ್ ಬದಲು ಒಂದು ಡೀಸೆಂಟ್ ಆಗಿರೋ ಪದ ಉಪಯೋಗಿಸೋದಕ್ಕೆ ದಾಂಪತ್ಯ ಸುಖ, ದಾಂಪತ್ಯ ಜೀವನ. 12ನೇ ಭಾವ ಬಂದು ಈ ಶಯನ ಸುಖ, ದಾಂಪತ್ಯ ಸುಖ ಅನ್ನೋದು ಹೇಳ್ತೀವಿ. ನಿದ್ದೆ ಮಾಡೋದು ಒಂದಾದ್ರೆ ಇದನ್ನ ನಾವು ತಮೋ ಗುಣ ಅಂತ ಅಂದ್ರೂ ಬಟ್ ಅದು ಬೇಕು, ಅದು ಭಗವಂತನ ನಿಯಮ. ಏನು? ಪ್ರತಿಯೊಂದು ಜೀವರಾಶಿಯು ತಾನು ಸಂತಾನೋತ್ಪತ್ತಿ ಮಾಡ್ಲೇಬೇಕು, ಅದು ಅವರ ಆದ್ಯ ಕರ್ತವ್ಯ. ಅಂದ್ರೆ ಭಗವಂತ ಏನು ಆದೇಶ ಮಾಡಿರೋದು, ಆರ್ಡರ್ ಮಾಡಿರೋದು, ಪ್ರತಿಯೊಬ್ರು ಏನು ಹೇಗೆ ನೀವು ಉತ್ಪತ್ತಿ ಆದ್ರಿ ಅದೇ ರೀತಿ ನೀವು ಮತ್ತೆ ಸಂತಾನೋತ್ಪತ್ತಿನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಎಂಡೇಂಜರಸ್ ಸ್ಪೀಸೀಸ್ ಅಂತ ಆಗ್ಬಿಡ್ತದೆ. ಈ ಡೈನೋಸಾರಸ್ಸು ಇವೆಲ್ಲ ಹಲವಾರು ಕಾರಣಗಳಿಂದ ಎಕ್ಸ್ಟಿಂಕ್ಟ್, ಎಂಡೇಂಜರಸ್ ಅಲ್ಲ, ಅಳಿವಿನ ಅಂಚಿನಲ್ಲಿರೋದ್ನ ಎಂಡೇಂಜರಸ್ ಸ್ಪೀಸೀಸ್ ಅಂತ. ಈಗ ಹುಲಿ ಸಂತತಿ ಬಹಳ ಕಡಿಮೆ ಆಗಿತ್ತು, ಆ ಹುಲಿ ಸಂತತಿ ಇನ್ನು ನಶಿಸಿ ಹೋಗ್ಬಿಡ್ತದೆ, ಎಕ್ಸ್ಟಿಂಕ್ಟ್ ಆಗ್ಬಿಡ್ತದೆ, ಅಂದ್ರೆ ಇಲ್ದಿರಂಗ್ ಆಗ್ಬಿಡ್ತದೆ ಅಂದ್ಬಿಟ್ಟು ಅದನ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿ ಹುಲಿನ ಏನ್ ಮಾಡಿದ್ರು, ಜಾಸ್ತಿ ಪ್ರೊಡಕ್ಷನ್ ಆಗ್ಲಿ ಅಂತ ಮಾಡಿದ್ರು. ಆ ರೀತಿ ಏನು ರೀಪ್ರೊಡಕ್ಷನ್ ಬಹಳ ಮುಖ್ಯವಾದ ಕರ್ತವ್ಯ. ಹಾಗಾಗಿ ಮತ್ತೆ ಈ ಕರೋನಾ ಟೈಮಲ್ಲಿ ಏನು ಕರೋನಾ ವೈರಸ್ ರೀಪ್ರೊಡಕ್ಷನ್ ಬಹಳ ಪ್ರಬಲವಾಗಿತ್ತು. ಅಂದ್ರೆ ದೈವ ಆಶೀರ್ವಾದ ಕರೋನಾಗೆ ಇರಲಾಗಿ ಆಗ್ಲೂ ಏನು ಧನುರ್ರಾಶಿಯಲ್ಲಿ ಷಷ್ಠಗ್ರಹ ಕೂಟ ಆಗಿತ್ತು. ಅದಾದ ನಂತರ ಕಾಳಸರ್ಪ ಯೋಗ ಆಯ್ತು. ಅದು ಯಾವ ರೀತಿ ಕಾಳಸರ್ಪ ಯೋಗ ಅಂದ್ರೆ, ಕೇತು ರಾಹು ಆಕ್ಸಿಸ್ ಮಧ್ಯ ಎಲ್ಲ ಗ್ರಹಗಳು ಸೇರ್ಕೊಂಡ್ಬಿಟ್ಟಿದ್ದು. ಕೇತುವಿನಿಂದ ಶುರು ಮಾಡಿದ್ರೆ ರಾಹುವಿನವರೆಗೆ ಎಲ್ಲಾ ಗ್ರಹಗಳು ಸೇರ್ಕೊಂಡಿದ್ದು. ಈ ಕೇತು ರಾಹು ಆಕ್ಸಿಸ್ ಕಾಳಸರ್ಪ ದೋಷ ಯಾವಾಗ್ಲೂ ತುಂಬಾ ದೋಷಕಾರಿ, ಅಶುಭ ಅಂತ ಹೇಳ್ತೀವಿ. ಅದೇ ರಾಹು ಕೇತು ಆಕ್ಸಿಸ್ ಏನು ಕಾಳಸರ್ಪ ಯೋಗ, ಇದು ಸ್ವಲ್ಪ ಏನು ಮೆಟೀರಿಯಲಿಸ್ಟಿಕ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ರಾಹು, ಬರ್ತೀನಿ ಅಲ್ಲಿಗೆನೆ, ದಿತಿ, ಅದಿತಿ ಮತ್ತೆ ನಾಗ, ಸಿಮ್ಮಿಕೆ, ವೈಖಾನ ಯಾರು ಗರುಡನ ತಾಯಿ ಹೆಸರು ಗೊತ್ತಾ? ಅದೊಂದು ವರ್ಡ್ ಸ್ವಲ್ಪ ನನಗೆ ಸಡನ್ ಆಗಿ ಬರಲ್ಲ. ವೈನಕ ಏನಂತಾರೆ? ವಿನುತ ಸರ್. ವಿನುತ. ವಿನುತನಿಗೆ
ಗರುಡ ಮತ್ತೆ ಅರುಣ ಇಬ್ರು ಮಕ್ಕಳು. ಅರುಣ ಯಾರು ಗೊತ್ತಲ್ವಾ? ಸೂರ್ಯನ ಅರುಣ. ಸಾರಥಿ. ಅರುಣ ಅರುಣ ಅರುಣ. ಸೂರ್ಯನ ಸೂರ್ಯನ ಸಾರಥಿ ಸಾರಥಿ. ಅಂದ್ರೆ ಎರಡು ಮೊಟ್ಟೆ ಕೊಟ್ಟಿರ್ತಾರೆ. ಆ ಎರಡು ಮೊಟ್ಟೆ ಕೊಟ್ಟಾಗ ವರದಿಲ್ಲಿ ಅದು ಪೂರ್ತಿ ಇದಾಗ ಅವ್ರಿಗೆ ಕಾಯಿ ಅಂತ ಹೇಳ್ತಾರೆ. ಅವಾಗ ಈ ಕದ್ರು ಗೊತ್ತಲ್ವಾ? ಕದ್ರು ಯಾರು? ಸರ್ಪಗಳ ತಾಯಿ. ಸರ್ಪಗಳ ಆ, ತಾಯಿ. ಆ, ಸರ್ಪಗಳ ತಾಯಿ. ವೆರಿ ಗುಡ್, ಎಲ್ಲರಿಗೂ ಗೊತ್ತಿದೆ. ಕದ್ರು ಬಂದು ಸಾರಿ ಏನು ವಿನುತಾಗೆ ಏನು ಬ್ರೈನ್ ವಾಶ್ ಕನ್ಫ್ಯೂಷನ್ ಮಾಡಿ ಏನ್ ಅಷ್ಟು ಕಾಯ್ತಾ ಇದೆಯಾ, ಈ ದಿನ ಆದ್ರೆ ಏನಾಗ್ಬಿಟ್ಟಿರೋದು, ನೀನು ಓಪನ್ ಮಾಡು ಅಂದಾಗ ಅದು ಓಪನ್ ಮಾಡ್ಬಿಟ್ಟಾಗ ಅವಾಗ ಅದು ಏನು ಕಾಲಿಲ್ದೆ ಬಿಡೋದು, ಕಾಲ್ ಇನ್ನೂ ಡೆವಲಪ್ ಆಗಿರಲ್ಲ, ಆಯ್ತಾ? ಸೊ ಆವಾಗ ಅದು ಕತೆ ಇನ್ನೂ ಚೆನ್ನಾಗಿದೆ. ಆಮೇಲೆ ಅವರು ಸೂರ್ಯನಿಗೆ ಸಾರಥಿ ಆಯ್ತಾರೆ. ಆಮೇಲೆ ಸೂರ್ಯ ತುಂಬಾ ಏನೋ ಕೀಳಾಗಿ ಅರುಣನ್ನ ನೋಡ್ಬೇಕಾದ್ರೆ ಮತ್ತೆ ಸೂರ್ಯನಿಗೆ ಶಾಪ ಆಗುತ್ತೆ, ಅದೆಲ್ಲ ಇದೆ. ಆವಾಗ ಗರುಡ ಏನು ಸಂಪೂರ್ಣವಾಗಿ ಮೊಟ್ಟೆ ಹೊಡೆದು ಈಚೆ ಬಂದ್ಮೇಲೆ ಆ ಗರುಡ ಪಣ ತೊಡ್ತಾರೆ, ಈ ತರ ಮಾಡಿದಾಗಿ ಇಡೀ ಸಂತತಿನ ನಾನು ನಾಶ ಮಾಡ್ತೀನಿ ಅಂತ. ಗರುಡನಿಗೂ ಸರ್ಪಗಳಿಗೂ ಆಗಲ್ಲ. ಅದಾದ್ಮೇಲೆ ಸರ್ಪಗಳು ಸುಬ್ರಹ್ಮಣ್ಯ ಸ್ವಾಮಿ ಆಸರೆ ಹೋಗಿ ಆ ಸುಬ್ರಹ್ಮಣ್ಯ ಸ್ವಾಮಿ ಗರುಡನ್ನ ಸೋಲಿಸಿ ಆಮೇಲೆ ಅದು ಏನು ಸರ್ಪಗಳು ಏನ್ ಮಾಡ್ತವೆ, ಸೊ ನನಗೆ ಇಷ್ಟು ಕಷ್ಟ ಬಂದಾಗೆ ಇನ್ನು ಮನುಷ್ಯರುಗಳಿಗೆ ಎಷ್ಟು ಕಷ್ಟ ಬರ್ತದೆ. ಹಾಗಾಗಿ ಯಾರು ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನನ್ನನ್ನ ಪೂಜಿಸ್ತಾರೆ ಅವ್ರಿಗೆ ಈ ಸರ್ಪ ಹತ್ಯಾ ದೋಷ ಇದನ್ನ ನಾನು ಪರಿಹಾರ ಮಾಡ್ತೀನಿ ಅಂತಾರೆ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ಅತ್ಯಂತ ವಿಶೇಷ. ಹಾಗೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಅದರಲ್ಲೂ ಆ ನಾಗಸ್ವರೂಪಿ ಸುಬ್ರಹ್ಮಣ್ಯ ಎಲ್ಲೇ ಇದ್ರೂ ಅದು ಪರಿಹಾರ ಆಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಹಾಗೆ ಪಾವಗಡದ ಹತ್ರ ನಾಗಲಮಡಿಕೆ ಅಂತಿದೆ, ಇದೆಲ್ಲ ಇದೆ. ವಿದುರಾಶ್ವತನು ಇದೆ, ಅಲ್ಲೂ ತುಂಬಾ ನಾಗ ಪ್ರತಿಷ್ಠೆ ಮಾಡ್ತಾರೆ. ಇದೆಲ್ಲ ತಿಳುವಳಿಕೆ ಇರ್ಬೇಕು ನಿಮ್ಗೆ. ಹಾಗೆ ಸಂತಾನ ಪ್ರಾಬ್ಲಮ್ ಇರೋರು ಏನು ನಾಗಿನಿ, ಆದಿಶೇಷ, ವಾಸುಕಿ ನಾಗರಾಜನ್ನ ಪ್ರತಿಷ್ಠೆ ಮಾಡಿ 48 ದಿನ ಫಸ್ಟ್ ಆ ಕಲ್ಲು ರೆಡಿ ಮಾಡಿಸಿ ಜಲವಾಸ, ರತ್ನವಾಸ, ಧಾನ್ಯವಾಸ ಅಂತ ಅದನ್ನೆಲ್ಲ ಮಾಡಿ ಆಮೇಲೆ ಪ್ರತಿಷ್ಠೆ ಮಾಡಿ 48 ದಿನ ಒದ್ದೆ ಬಟ್ಟೆಯಲ್ಲಿ ಸೂರ್ಯೋದಯದ ಮುಂಚೆ ಪೂಜೆ ಮಾಡ್ತಾರೆ. ಇದೆಲ್ಲ ರಿಚುವಲ್ಸ್ ನಿಮಗೆ ಗೊತ್ತಿರ್ಬೇಕು. ಸೊ ಈ ಏನು ನಿಮಗೆ ಹೇಳ್ತಾ ಇದ್ದೆ, ಈ ರೀತಿ ದಿತಿಗೆ ಜನಿಸಿರುವಂತ ಮಕ್ಕಳು ದೈತ್ಯರು, ಅದಿತಿಗೆ ಜನಿಸಿರೋರು ಯಾರು ಆದಿತ್ಯರು ಅಂದ್ರೆ ದೇವತೆಗಳು, ಕದ್ರುಗೆ ಸರ್ಪಗಳು, ಸಿಮ್ಮಿಕೆಗೆ ಮತ್ತೆ ಈ ಏನು ಹೆಸರು ನನಗೆ ಮತ್ತೆ ಮರ್ತೋಯ್ತು, ಏನ್ ಹೇಳ್ತೆ, ಸ್ವರ್ಬಾನು. ಈ ರೀತಿಯಲ್ಲಿ ಸ್ವರ್ಬಾನು ವೆರಿ ಮಾಯಾವಿ ಅಂಡ್ ವೆರಿ ಇಂಟೆಲಿಜೆಂಟ್. ಈ ಸ್ವರ್ಬಾನು ಏನು ಇದನ್ನ ಹಂಚಬೇಕಾದ್ರೆ ಅಮೃತವನ್ನು ಹಂಚಬೇಕಾದ್ರೆ ದೇವತೆಗಳ ವೇಷ ಧರಿಸ್ಕೊಂಡು ಒಂದೇ ಪರ್ಸನ್, ರಾಹುಕೇತು ಇಬ್ರು ಪರ್ಸನ್ ಅಲ್ಲ, ಕೆಲವು ಕಡೆ ಅದು ಇಬ್ರು ಅಂತಾರೆ, ಅದು ತಪ್ಪದು. ಸ್ವರ್ಬಾನು ವಿಲ್ ಗೋ ಅಂಡ್ ಸಿಟ್ ಅದರ್ ಸೈಡ್. ಅದನ್ನ ಜಗಚ್ಚಕ್ಷುಗಳು ಯಾರು? ಚಕ್ಷು ಅಂದ್ರೆ ಕಣ್ಣು, ಜಗಚ್ಚಕ್ಷುಗಳು ಅಂದ್ರೆ ಯಾರು? ಸೂರ್ಯ ಮತ್ತೆ ಸೂರ್ಯ ಮತ್ತೆ ಚಂದ್ರ. ಏನ್ ಸೂರ್ಯ ಹುಟ್ಟುತ್ತೆ ಮುಳುಗುತ್ತೆ ಚಂದ್ರ ಬರುತ್ತೆ ಅಂತ ಅಂದ್ಕೋಬಿಡಿ. ಅವರು ಜಗಚ್ಚಕ್ಷುಗಳು, ಭಗವಂತನ ಕಣ್ಣುಗಳು ಅಂತ ಹೇಳೋದು. ಸೋಮ ಸೂರ್ಯಾಗ್ನಿ ಲೋಚನಾಯ ನಮಃ ಅಂತ ಹೇಳ್ತೀವಿ. ಸೋಮ ಸೂರ್ಯ ಅಗ್ನಿ, ಶಿವನ ಅಷ್ಟೋತ್ತರದಲ್ಲಿ ಸೋಮ ಸೂರ್ಯ ಅಗ್ನಿ, ಸೋಮ ಸೂರ್ಯಾಗ್ನಿ ಲೋಚನಾಯ ನಮಃ ಅಂತೀವಿ. ಅಂದ್ರೆ ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ, ಮೂರನೇ ಮಧ್ಯದ ಕಣ್ಣು ಅಗ್ನಿ. ಕರೆಕ್ಟಾ? ಆಯ್ತಾ? ಹಾಗಾಗಿ ನಮ್ಮ ಜಾತಕದಲ್ಲಿ ನಿಮ್ಮ ಲಗ್ನ ಏನಿದೆ, ನಿಮ್ಮ ಲಗ್ನಕ್ಕೆ ಬಲಗಡೆ ಇರೋದು ನಿಮ್ಮ ಬಲಗಣ್ಣು, ನಿಮ್ಮ ಲಗ್ನಕ್ಕೆ ಹಿಂದೆ ಇರೋದು ಏನು 12ನೇ ಭಾವ ಎಡಗಣ್ಣು, 12ನೇ ಭಾವ ಎಡಗಣ್ಣು, 2ನೇ ಭಾವ ಬಲಕಣ್ಣು. ಗೊತ್ತಾಯ್ತಾ? ಅಲ್ಲಿಂದ ಮುಂದುವರೆದ್ರೆ ಈ ಸೂರ್ಯ ಚಂದ್ರ ಇದನ್ನೆಲ್ಲ ಬಹಳ ತಿಳ್ಕೋಬೇಕು, ಯಾಕಂದ್ರೆ ಸುಮಾರು ವಿಚಾರಗಳು ಇರ್ತದೆ. ಸೂರ್ಯ ಚಂದ್ರ ಮತ್ತು ಮಂಗಳ ಜಾತಕದಲ್ಲಿ ಪರಸ್ಪರ ತ್ರಿಕೋಣದಲ್ಲಿದ್ರೆ, ಅಂದ್ರೆ ಸೂರ್ಯನಿಂದ ಚಂದ್ರ ತ್ರಿಕೋಣ, ಚಂದ್ರನಿಂದ ಮಂಗಳ ತ್ರಿಕೋಣ, ಒಬ್ರು 159 ಅಲ್ಲಿ ಇದ್ರೆ, ಅರ್ಥ ಆಯ್ತಲ್ವಾ? 159 3 ಗ್ರಹಗಳು 159 ಅಲ್ಲಿ
ಅದ್ರಲ್ಲಿ ಡೌಟ್ ಇದೆಯಾ ಏನಾದ್ರು ಹೆಂಗೆ ಅಂತ? 159 ಅಲ್ಲಿ ಇರೋದು ಅಂದ್ರೆ ಸೂರ್ಯನಿಂದ, ಈಗ ಸೂರ್ಯ ಮೇಷ ರಾಶಿಯಲ್ಲಿದ್ರೆ ಚಂದ್ರ ಅಥವಾ ಮಂಗಳ ಸಿಂಹ ರಾಶಿಯಲ್ಲಿ ಇರ್ತದೆ. ನಂತರ ಧನುರ್ ರಾಶಿಯಲ್ಲಿ ಆ ಮಂಗಳ ಅಥವಾ ಚಂದ್ರ ಇರ್ತದೆ. ಅಂದ್ರೆ ಮೂರು ಕಡೆ ಇರ್ತದೆ. ಅಂದ್ರೆ ಒಬ್ಬೊಬ್ರು ಮೂರ್ ಕಡೆ ಇದ್ದು ಒಂದೇ ಮನೇಲಿ ಇರಲ್ಲ, 3 ರಾಶಿಯಲ್ಲಿ ಇರ್ತದೆ. ಬಟ್ ಪರಸ್ಪರ ತ್ರಿಕೋಣದಲ್ಲಿ ಇರ್ತಾರೆ. ಅವಾಗ ಒಂದು ಯೋಗ ಹೇಳ್ತಾರೆ. ಏನ್ ಯೋಗ ಅಂತ ಗೊತ್ತಾ? ಗೆಸ್ ಮಾಡ್ತೀರಾ? ಹ್ಮ್ ತ್ರಿಲೋಚನ ಯೋಗ ಅಂತ. ತ್ರಿಲೋಚನ ಯೋಗ ಬರ್ಕೊಳ್ಳಿ. ಸೂರ್ಯ ಚಂದ್ರ ಮಂಗಳ ರಾಶಿ ಕುಂಡಲಿಯಲ್ಲಿ ಇದು. ಸೂರ್ಯ ಚಂದ್ರ ಮಂಗಳ ಪರಸ್ಪರ ತ್ರಿಕೋಣಗಳಲ್ಲಿದ್ರೆ ಬ್ರಾಕೆಟ್ ಅಲ್ಲಿ 159 ಅಂತ ಬರ್ಕೊಳ್ಳಿ. ಅದಕ್ಕೆ ತ್ರಿಲೋಚನ ಯೋಗ ಅಂತಾರೆ. ತ್ರಿಲೋಚನ ಯೋಗ. ಅದಕ್ಕೆ ಬರೋಣ. ಸೊ ಈ ಜಗತ್ ಚಕ್ಷುಗಳಾದ ಸೂರ್ಯ ಚಂದ್ರರು ಮಹಾವಿಷ್ಣುಗೆ ಈ ವಿಚಾರನ ತಿಳಿಸ್ತಾರೆ. ಮಹಾವಿಷ್ಣುಗೆ ತಿಳಿಸಿದಾಗ ಮಹಾವಿಷ್ಣು ಅಮೃತಾಶ್ವರ್ಗಾಗ್ಲೇ ದೇವತೆಗಳಿಗೆ ಬಡಿಸ್ಬಿಟ್ಟಿರ್ತಾರೆ. ಸ್ವರ್ಬಾನು ಏನು ರಾಕ್ಷಸ ಆಲ್ರೆಡಿ ಅಮೃತ ಸೇವನೆ ಮಾಡಾಗಿರ್ತದೆ. ಮಹಾವಿಷ್ಣು ಸುದರ್ಶನ ಚಕ್ರವನ್ನು ಬಿಟ್ಟು ತಲೆನ ಬೇರ್ಪಡಿಸ್ಬಿಡ್ತಾರೆ. ಆದ್ರೂ ಬೇರ್ಪಡಿಸಿಟ್ರೆ ಅಷ್ಟೊತ್ತಾಗ್ಲೇ ನಾನು ಅಮೃತ ಸೇವನೆ ಮಾಡಿದ್ದೀನಿ, ನನಗೆ ಏನು ಮರಣ ಇಲ್ಲ ಅಂತ ಇದಾಗತ್ತೆ. ಆದ್ರೂ ರುಂಡ ಮುಂಡ ಬೇರೆ ಬೇರೆ ಆದ್ರೆ ಅದು ಎಷ್ಟು ವಿಚಿತ್ರ ಅಲ್ವಾ? ಆವಾಗ ಆ ಸ್ವರ್ಬಾನು ಕದ್ರುವಿನ ಮಕ್ಕಳಾದ ನಾಗರ ಒಂದು ಸಪೋರ್ಟ್ ಇಂದ ರಾಹು ಬಂದು ರಾಹು ಬರೀ ತಲೆ, ರಾಹು ಅಂದ್ರೆ ಬರೀ ತಲೆ, ಸರ್ಪದ ದೇಹವನ್ನು ತಗೊಳ್ಳುತ್ತದೆ. ಕೇತು ಅಂದ್ರೆ ಬರೀ ದೇಹ, ಅದು ಸರ್ಪದ ತಲೆಯನ್ನು ತಗೊಳುತ್ತೆ. ರಾಹು ಯಾವಾಗ್ಲೂ ನನ್ನ ದೇಹ ಎಲ್ಲಿ ಅಂತ ಕೆಳಗಡೆ ನೋಡ್ತಿರ್ತದೆ. ರಾಹು ಏನ್ ಮಾಡುತ್ತೆ? ನನ್ನ ದೇಹ ಅನ್ನೋದು ಫೀಲಿಂಗ್, ಅದು ನನ್ನ ದೇಹ ಇಲ್ಲ ಅನ್ನೋದು ಫೀಲಿಂಗು. ಸೊ ಅಧೋಮುಖವಾಗಿ ನೋಡ್ತಿರ್ತದೆ. ಅಧೋಮುಖ ಅಂದ್ರೆ ಕೆಳಗಡೆ ಅಂದ್ರೆ ಲೌಕಿಕ ಅಂತ, ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ನಿಮಗೆ ಸ್ಟೋರಿ ಹೇಳಿದ್ ಯಾಕೆ ಅಂದ್ರೆ ರಾಹು ಕೇತು ಆಕ್ಸಿಸ್ ಅಲ್ಲಿ, ಕೇತುರಾವ್ ಆಕ್ಸಿಸ್ ಅಲ್ಲಿ ವೈಜ್ಞಾನಿಕವಾಗಿ ಸರಿಯಾದ ಕಾರಣದಿಂದ ಹೇಗೆ ನಾವು ಪ್ರಿಡಿಕ್ಷನ್ಗೆ ಅರೈವ್ ಆಗ್ಬೋದು ಅಂತ. ಸೊ ರಾಹುಗೆ ದೇಹ ಇಲ್ದಿರೋದ್ರಿಂದ ಅದು ಅಧೋಮುಖವಾಗಿ ನೋಡ್ತಿರ್ತದೆ ಕೆಳಗಡೆ, ಏನು ಮೆಟೀರಿಯಲಿಸ್ಟಿಕ್. ಕೇತು ದೇಹ ಇದೆ, ತಲೆ ಇಲ್ಲ, ತಲೆಯಲ್ಲಿ ಅಂತ ಮೇಲ್ಗಡೆ ನೋಡ್ತಿರ್ತದೆ, ಅಂದ್ರೆ ಊರ್ಧ್ವಮುಖವಾಗಿ ನೋಡ್ತಿರ್ತದೆ. ಊರ್ಧ್ವಮುಖವಾಗಿ ಅದ್ರ ಗಮನ ಇದ್ದಾಗ ಅಲೌಕಿಕ. ಕೇತು ಬಂದು ಅಲೌಕಿಕ ಅಂದ್ರೆ ಕೇತುವಿನಿಂದ ನಿಮ್ಗೆ ಸ್ಪಿರಿಚುಯಾಲಿಟಿ, ತೀರ್ಥಕ್ಷೇತ್ರ ದರ್ಶನ, ಕೇತುವಿನ ಕಾರಕತ್ವದಲ್ಲಿ ಅದೆಲ್ಲ ಬರ್ತದೆ. ರಾಹುವಿನ ಕಾರಕತ್ವದಲ್ಲಿ ಮೆಟೀರಿಯಲಿಸ್ಟಿಕ್ ಲೈಫು. ರಾಹು ಯಾರ ಜೊತೆ ಇದ್ರೆ ಅದನ್ನ ಜಾಸ್ತಿ ಮಾಡ್ತದೆ. ಗುರು ಜೊತೆ ಇದ್ರೆ ಜೀವ ಅಂದ್ರೆ ಏನು? ಗುರುಗಳ ಏನು ಕೇಳಿಸ್ತಾ ಇಲ್ಲ. ವಾಯ್ಸೇ ಬರ್ತಾ ಇಲ್ಲ ಸರ್, ವಾಯ್ಸ್ ನಿಂತೋಗ್ಬಿಟ್ಟಿದೆ.
ಏನಂದ್ರೆ ಅದು ಬ್ಲೂಟೂತ್ ಆಫ್ ಆಗ್ಬಿಟ್ಟಿದೆ, ನಾನು ನೋಡ್ಕೊಂಡೇ ಇಲ್ಲ, ಅದು ಇದು ಬರ್ಲಿಲ್ಲ. ಯೂಶಲಿ ಬ್ಲೂಟೂತ್ ಬ್ಯಾಟ್ರಿ ಇದಾಗಿತ್ತು. ಈಗ ಓಕೆ ಅಲ್ಲ? ಎಲ್ಲಿಗೆ ನಿಮ್ಗೆ ಎಲ್ಲಿಂದ ಕೇಳಿಸಿರ್ಲಿಲ್ಲ? ರಾಹುಕೇತುಗಳ ಬಗ್ಗೆ ಅದು ಅಲ್ಲಿಗೆ ನಿಲ್ಸಿದ್ರಿ ಗುರುಗಳೇ. ಅದರದ್ದು ಊರ್ಧ್ವಮುಖ ಆಮೇಲೆ ಕೆಳಮುಖವಾಗಿ ನೋಡ್ತಾ ಇದ್ದಿದ್ದು ರಾಹುದು ಅಲ್ಲಿಗೆ ನಿಲ್ತು ಗುರುಗಳೇ. ಅದೇ ಪ್ರಿಡಿಕ್ಷನ್ಗೆ ರಾಹುಗೆ ಲೌಕಿಕಕ್ಕೆ ಆಯ್ತು. ಪ್ರಿಡಿಕ್ಷನ್ ಹೇಳೋದಕ್ಕೆ ಎಷ್ಟು ಇಂಪಾರ್ಟೆಂಟ್? ಸೊ ಈಗ ಏನಕ್ಕೆ ಈಗ ರಾಹು ಕೇತು ಆಕ್ಸಿಸ್ ಈಸ್ ಬೆಟರ್ ದ್ಯಾನ್ ಕೇತು ರಾಹು ಆಕ್ಸಿಸ್ ಅಂತ ಹೇಳೋದಕ್ಕೆ ನಾನು ಇಷ್ಟೆಲ್ಲ ನಿಮಗೆ ಸ್ಟೋರಿ ಹೇಳಿದೆ. ಈ ಸ್ಟೋರಿ ಎಲ್ಲ ನೀವು ಜ್ಞಾಪಕ ಇಟ್ಕೋಬೇಕು, ಆಯ್ತಾ? ಇದು ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಗೊತ್ತಿದೆಯೋ ಇಲ್ಲ, ಗೊತ್ತಿದ್ರು ಹೇಳ್ತಾರೋ ಇಲ್ವೋ. ಯಾಕಂದ್ರೆ ಇದನ್ನ ನಾವು ಬಹಳ ಲಾಜಿಕಲ್ಲಿ ಎಲ್ಲಾನು ವೈಜ್ಞಾನಿಕವಾಗಿ ಪ್ರೂವ್ ಮಾಡಕ್ ಆಗಲ್ಲ, ಆದ್ರೆ ಲಾಜಿಕಲ್ಲಿ ಹೇಗೆ ನಾವು ಅಸ್ಟ್ರಾಲಜಿ, ನಮ್ಮ ಸನಾತನ ಧರ್ಮ ಮತ್ತು ಇದನ್ನೆಲ್ಲ ನಾವು ಪ್ರೂವ್ ಮಾಡ್ಬೋದು ಅನ್ನೋದನ್ನ ನಿಮಗೆ ನಾನು ಪ್ರೂವ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡಕ್ಕೆ ನಾನು ಇಷ್ಟೆಲ್ಲ ಹೇಳಿದೀನಿ. ಇದರಲ್ಲಿ ಎಷ್ಟೋ ಸ್ಟೋರಿ ನೀವು ಕೇಳಿರ್ತೀರಿ, ಇಲ್ಲ ಅಂತಲ್ಲ, ಆದ್ರೆ ಅದು ಕನೆಕ್ಟ್ ಆಗ್ಬೇಕು. ಸೊ ಈ ರೀತಿ ಒಂದ್ ನಿಮಿಷ. ಅನ್ನುವ ಏನು ಆ ಸೈನ್ಸ್ ಪ್ರಕಾರ ಫಿಸಿಕ್ಸ್ ರಾಹು ಕೇತು ಅಂದ್ರೆ ಪುಲ್ಲು ಪುಷ್ ಅಂತ ಅನ್ಕೋಬಹುದು. ಏನ್ ಅನ್ಕೋಬಹುದು? ರಾಹು ಕೇತುನ ಪುಲ್ಲು ಪುಷ್, ಇದಕ್ಕೆ ಹೋಗೋದು ಕೆಳಗೆ ಬರೋದು. ಹೌದು, ಕರೆಕ್ಟ್ ಎಕ್ಸಾಕ್ಟ್ಲಿ ಕರೆಕ್ಟ್. ಕೈನೆಟಿಕ್ ಎನರ್ಜಿ ಮೂವ್ಮೆಂಟ್ ಆಗುವಾಗ all planets moving in the same axis, then how revolution happens, that they are telling about this thing. ಅಂದ್ರೆ ಈಗ ರಾಹು ಕೇತು ಅಂದ್ರೆ ನಾವು ಏನೀಗ ಅಸ್ಟ್ರಾನಮಿಕಲಿ ಏನು ವಿಚಾರ ಇದೆ ಅಂದ್ರೆ, ಸೂರ್ಯ ಮಧ್ಯದಲ್ಲಿದೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ. ಆ ಭೂಮಿ ಸುತ್ತುತ್ತಾ ಇರೋ ಕಕ್ಷೆನ ಒಂದು ಸರ್ಕಲ್ ಅಂತ ನಾವು ಮಾಡ್ತೀವಿ. ಆಮೇಲೆ ಭೂಮಿ ಸುತ್ತ ಏನು ಚಂದ್ರ ಸುತ್ತುತ್ತಾ ಇದೆ, ಅದನ್ನ ಒಂದು ಸರ್ಕಲ್ ಅಂತ ನೀವು ತಗೊಳ್ಳಿ. ಈ ಭೂಮಿ ಸೂರ್ಯನ ಸುತ್ತುತ್ತಾ ಇರುವ ಸರ್ಕಲ್ಲು, ಹಾಗೆ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೋತಿರೋ ಇಲ್ಲ ಬರ್ಕೋತಿರೋ ಅದು ನಿಮಗ್ ಬಿಟ್ಟಿದ್ದು. ಮಧ್ಯದಲ್ಲಿ ಒಂದು ಸೂರ್ಯ ಅಂತ ಬರೀರಿ, ಅದ್ರ ಸುತ್ತ ಒಂದು ಸರ್ಕಲ್ ಹಾಕಿ, ಆ ಸರ್ಕಲ್ ಮೇಲೆ ಭೂಮಿನ ಇಡಿ. ಆ ಸರ್ಕಲ್ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಭೂಮಿ ಮೇಲೆ ಇಡಿ. ಆ ಭೂಮಿ ಸುತ್ತ ಇನ್ನೊಂದು ಸರ್ಕಲ್ ಹಾಕಿ, ಆ ಸರ್ಕಲ್ ಅಲ್ಲಿ ಎಲ್ಲಾರು ಒಂದ್ ಕಡೆ ಚಂದ್ರನ ಇಡಿ. ಈಗ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರೋ ಸರ್ಕಲ್ಲು, ಚಂದ್ರ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರೋ ಸರ್ಕಲ್ಲು, ಮತ್ತೆ ಚಂದ್ರ ಭೂಮಿ ಸುತ್ತ ಸುತ್ತುತ್ತಿರೋ ಸರ್ಕಲ್ಲು ಎರಡು ಕಡೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗುತ್ತೆ. ಅಂದ್ರೆ ಎರಡು ಕಡೆ ಸಂಧಿಸ್ತವು, ಕಟ್ ಆಗುತ್ತೆ. ಕರೆಕ್ಟಾ? ಇದು ಅರ್ಥ ಆಯ್ತಾ ಎಲ್ಲರಿಗೂ? ಹಾ ಗುರುಗಳೇ, ಡೆಫಿನೆಟ್ ಆಗಾಯ್ತು. ಜಸ್ಟ್ ಇದೊಂಚೂರು ತೋರಿಸ್ಬಿಡ್ತೀನಿ. ಮಧ್ಯದಲ್ಲಿ ಸೂರ್ಯ ಅಂತ ಅನ್ಕೊಳ್ಳಿ. ಮಧ್ಯದಲ್ಲಿ ಸೂರ್ಯ ಅಂತ ಬರದೆ ನಾನು. ಸರ್ ಏನು ಕಾಣ್ತಾ ಇಲ್ಲ. ನಿಮಿಷ ತೋರಿಸ್ತೀನಿ, ಒಂದೇ ನಿಮಿಷ. ಕಾಣ್ತಿದೆಯಲ್ಲ? ಈಗ ಕಾಣ್ತಿದ್ಯಾ? ಹ್ಞೂ ಸರ್, ಕಾಣಿಸ್ತಿದೆ. ಕಾಣ್ತಿದೆ. ಮಧ್ಯದಲ್ಲಿ ಇದೊಂದು ಸರ್ಕಲ್, ಅದು ಏರಿಸ್ ಗಿರೀಸ್ ಎಲ್ಲ ತಲೆ ಕೆಡ್ಸ್ಕೊಬೇಡಿ. ಮಧ್ಯದಲ್ಲಿ ಸೂರ್ಯನ ಸುತ್ತ ಇಲ್ಲಿ ಭೂಮಿ ತಿರುಗ್ತಾ ಐತೆ, ಈ ಅಂತ ಬರೀತೀನಿ. ಇದು ಭೂಮಿ, ಕರೆಕ್ಟಾ? ಹಿಂಗೆ ತಾನೇ ಸುತ್ತೋದು? ಕರೆಕ್ಟಾ? ಹಿಂಗೆ ತಾನೇ ಸುತ್ತೋದು? ಗುರುಗಳೇ, ಈಗ ಇದ್ರ ಸುತ್ತ ಚಂದ್ರ ಸುತ್ತುತ್ತೆ, ಕರೆಕ್ಟಾ?
ಮೂನ್ ಅಂತ ಬರಿತೀನಿ ಇಲ್ಲಿ ಅಂತ ಬರಿತೀನಿ. ಇಲ್ಲಿ ಇದು ಒಂದು ಪಾಯಿಂಟ್, ಇದು ರಾಹು ಮೇಲ್ಗಡೆದು, ಇದು ಒಂದು ಪಾಯಿಂಟ್, ಅದು ಇಂಟರ್ಸೆಕ್ಟ್ ಆಗ್ತಿರೋ ಪಾಯಿಂಟ್. ಇದು ಕೇತು. ಅಂದ್ರೆ ಮೇಲಕ್ಕಿರೋದು ಅಂದ್ರೆ ಉತ್ತರ, ಯಾವಾಗ್ಲೂ ಉತ್ತರಕ್ಕಿರೋದು ರಾಹು, ಆ ಜಂಕ್ಷನ್ ಪಾಯಿಂಟ್. ದಕ್ಷಿಣಕ್ಕಿರೋದು ಕೇತು. ಇದು ಕ್ಲಿಯರ್ ಆಯ್ತಾ ಈಗ? ರಾಹು ಕೇತು ಅಸ್ಟ್ರಾನಮಿಕಲಿ ಸೈಂಟಿಫಿಕ್ ಆಗಿ ಏನಂತಾರೆ ಇದೆಲ್ಲ ಇದೆ. ಸೊ ರಾಹು ಪುಷ್ ಮಾಡುತ್ತೆ, ಅಂದ್ರೆ ನಿಮಗೆ ಮೆಟೀರಿಯಲಿಸ್ಟಿಕ್ ಲೈಫ್ ಕೊಡ್ತದೆ. ಕೇತು ನಿನ್ನ ಸ್ಪಿರಿಚುವಲ್ ಲೈಫ್ಗೆ ಎಳೆಯುತ್ತೆ, ಪುಲ್ ಮಾಡುತ್ತೆ, ಎಳೆಯುತ್ತೆ, ಆ ತರ. ಓಕೆನಾ? ಇದು ಕ್ಲಿಯರ್ ಈಗ? ಇದೇ ತರ ಅಸ್ಟ್ರಾನಮಿ ಇರೋದು. ನೀವು ಯೂಟ್ಯೂಬ್ ಅಲ್ಲಿ ಸೋಲಾರ್ ಸಿಸ್ಟಮ್ ಅಂತ ನೋಡಿ, ಅವಾಗ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಯಾರು ನೋಡಿಲ್ಲ ಅಂದ್ರೆ ಅವಾಗ ನೋಡಿ. ಓಕೆನಾ? ಇದು ಕ್ಲಿಯರ್ ಆಗಿದೆಯಾ ಇಲ್ವಾ? ಅರ್ಥ ಆಯ್ತಲ್ಲ? ಯಾರಿಗಾರು ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಕೇಳಿ ತೋರಿಸ್ತೀನಿ. ಸೊ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಬಂದ್ರೆ, ಈ ಕಾರಣಕ್ಕಾಗಿ ನಾನು ಇಷ್ಟೆಲ್ಲ ನಿಮಗೆ ಸ್ಟೋರಿ ಹೇಳಿದೆ. ಸೊ ರಾಹು ಅಧೋಮುಖವಾಗಿ ನೋಡ್ತಿರ್ತದೆ, ಕೇತು ಊರ್ಧ್ವಮುಖವಾಗಿ ನೋಡ್ತಿರ್ತದೆ. ಅಧೋಮುಖ ಅಂದ್ರೆ ಕೆಳಗಡೆ ಭೂಮಿ ನೋಡೋದಂದ್ರೆ ಭೂತತ್ವ, ಅಂದ್ರೆ ಮೆಟೀರಿಯಲಿಸ್ಟಿಕ್ ಲೈಫ್. ಮೇಲೆ ಊರ್ಧ್ವಮುಖವಾಗಿ ನೋಡ್ತಿದ್ಯಾ ಅಂದ್ರೆ ಅದು ಆಕಾಶ ತತ್ವ, ಅಂದ್ರೆ ಅದು ಸ್ಪಿರಿಚುವಲ್ ಲೈಫ್. ಆಯ್ತಾ? ಇದೆಲ್ಲ ಬಹಳ ಲಾಜಿಕ್ ಆಗಿದೆ ಅಂತ ನೀವು ಎಲ್ಲ ಕನ್ಫರ್ಮ್ ಆಗಿ ತಿಳ್ಕೊಬಹುದು. ಅಲ್ಲಿಂದ ನೆಕ್ಸ್ಟ್ ಬಂದ್ರೆ, ಏನು ಈ ಕೆಲವು ಕಾಂಬಿನೇಷನ್ಗಳಲ್ಲಿ ಈ ರಾಹು ಕೇತುಗಳು ಯಾರ ಜೊತೆ ಇದ್ರು ಅದು ಟ್ರಬಲ್ ಅಂತೆಲ್ಲ ಹೇಳ್ತೀವಿ. ಆದ್ರೆ ಗುರು ಕೇತು ಒಟ್ಟಿಗೆ ಇದ್ರೆ ಅದು ಪರವಾಗಿಲ್ಲ, ಮಂಗಳ ಕೇತು ಒಟ್ಟಿಗೆ ಇದ್ರೂ ಪರವಾಗಿಲ್ಲ, ಮತ್ತೆ ಶನಿ ರಾಹು ಒಟ್ಟಿಗೆ ಇದ್ರೆ ಅದು ಒಳ್ಳೇದಲ್ಲ, ವಿಪರೀತ ಆಗ್ಬಿಡ್ತದೆ. ಶನಿಯ ಒಂದು ಎಫೆಕ್ಟ್ ಓವರ್ ಆಗಿ ಮಾಡ್ತದೆ. ಕುಜ ರಾಹು ಒಟ್ಟಿಗೆ ಇದ್ರೆ ಅದು ಓವರ್ ಆಗುತ್ತೆ. ಏನು ಓವರ್ ಆಗುತ್ತೆ ಅಂದ್ರೆ ಈ ತರ ರೌಡಿಸಮ್, ಇನ್ನೊಂದು ಮತ್ತೊಂದು ಆ ತರ ಎಲ್ಲ ಆಗೋ ಚಾನ್ಸಸ್ ಬಹಳ ಇರ್ತದೆ. ಅದಕ್ಕೆ ಎಕ್ಸಾಂಪಲ್ ಎಲ್ಲ ನಾನು ನಿಮ್ಗೆ ಮುಂದಕ್ಕೆ ಕೊಡ್ತೀನಿ. ಅಲ್ಲಿಂದ ಬಂದ್ರೆ ಶುಕ್ರ ರಾಹು ಒಟ್ಟಿಗೆ ಇದ್ರೆ ಪರ್ವರ್ಷನ್ ಅಂದ್ರೆ ಒಂಥರ ಸೆಕ್ಸುವಲ್ಲಿ ಓವರ್ ಆಗಿ ಬಿಹೇವ್ ಮಾಡೋದು, ಅದಕ್ಕೆ ಪರ್ವರ್ಷನ್ ಅಂತಾರೆ. ಆ ರೀತಿ. ಇನ್ನು ಈ ಪುರಾಣದಲ್ಲಿ ನಿಮ್ಗೆ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಕತೆ ಅಂದ್ರೆ, ಈ ರೀತಿ ತಲೆ ಕಟ್ಟಾದ ತಕ್ಷಣನೇ ಶಿವನ ಹತ್ರ ನ್ಯಾಯಕ್ಕೆ ಹೋಗ್ತಾರೆ. ಈ ರೀತಿ ಮಾಡಿದ್ರೆ ನನಗೆ ಮಾಡಿದ್ರೆ ಅನ್ಯಾಯ ಇದು, ನಾನು ಅಮೃತ ಕುಡಿದಿದ್ದೀನಿ, ನಾನೇಕೆ ಸಪ್ರೇಟ್ ಆಗಿರ್ಬೇಕು, ಒಂದು ಮಾಡ್ಬೇಕು ಅಂತ. ಅಲ್ಲಪ್ಪ, ಸುದರ್ಶನ ಚಕ್ರ ಪ್ರಹಾರದಿಂದ ಏನಾಗುತ್ತೆ, ಅದು ಸಾಕ್ಷಾತ್ ಸತಿದೆ 52 ಪೀಸ್ ಆದ್ರೂ ಅದು ಒಂದಕ್ಕೆ ಸೇರಂಗಿಲ್ಲ. ಈವನ್ ನಿಂದು ಈ ತರ ಆದಾಗ ನಿಂದು ಸೇರಂಗಿಲ್ಲ. ಮತ್ತೆ ನನಗೆ ಪರಿಹಾರ ಕೊಡಿ ಅಂದಾಗ ಆಯ್ತು, ನನಗೆ ಪರಿಹಾರ ಮತ್ತು ನನಗೆ ಸ್ಥಾನ ಕೊಡಿ ಅಂದಾಗ, ಏನು ನಿನಗೆ ನವಗ್ರಹದಲ್ಲಿ ಆಲ್ರೆಡಿ ಎಲ್ಲರಿಗೂ ಮನೆ ಅಲಾಟ್ ಆಗ್ಬಿಟ್ಟಿದಾವೆ. ನಿಮಗೆ ನಿಮ್ಮಿಬ್ಬರಿಗೆ ನೀವು ಯಾವ ಮನೇಲಿ ಇರ್ತೀರಿ ಅದೇ ನಿಮ್ ಸ್ವಂತ ಮನೆ. ನೀವು ಯಾವಾಗ ಗೋಚಾರದಲ್ಲಿ ನೀವು ಎಲ್ಲಿ ಸಂಚರಿಸ್ತಾ ಇರ್ತೀರಿ ಅದೇ ನಿಮಗೆ ಸ್ವಂತ, ಅದು ಅವ್ರ ಮನೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಆಯ್ತಾ? ಅದಕ್ಕೆ ರಾಹು ಕೇತುಗಳಿಗೆ ಸ್ವಂತ ಮನೆ ಇಲ್ಲ ಅಂತೀವಿ, ಬಟ್ ಅವ್ರು ಎಲ್ಲೋ ಸಂಚಾರ ಮಾಡ್ತಿರ್ತದೆ ಅದೇ ಅವ್ರದ್ದು ಸ್ವಂತ ಮನೆ, ನಂಬರ್ 1. ಮತ್ತೆ ಈಗ ಇವರು ಏಳಾಗಿ ಸೂರ್ಯಚಂದ್ರರು ಏಳಾಗಿ ನನಗೆ ಈ ಸ್ಥಿತಿ ಬಂತು, ಮಹಾವಿಷ್ಣು ಈ ತರ ಚಕ್ರ ಬಿಟ್ಟು ಅಂತಾಗ ಆಯ್ತು. ಅದಕ್ಕೆ ಪರಿಹಾರವಾಗಿ ವರ್ಷದಲ್ಲಿ 2 ಸಾರಿ ಸೂರ್ಯನಿಗೆ ಮತ್ತು 2 ಸಾರಿ ಚಂದ್ರನಿಗೆ ನೀನು ನಿನ್ನ ಒಂದು ಪ್ರಭಾವವನ್ನು ಬೀರಿ ಅವ್ರನ್ನ ವೀಕ್ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ವರ್ಷದಲ್ಲಿ 2 ಸಾರಿ ಸೂರ್ಯಗ್ರಹಣ, 2 ಸಾರಿ ಚಂದ್ರಗ್ರಹಣ ಆಗುತ್ತೆ. ಈ ಪುರಾಣಕ್ಕೂ ಈಗ ನಡೀತಿರೋ ಏನು ವೈಜ್ಞಾನಿಕವಾದ ಕಾನ್ಸೆಪ್ಟ್ಗೂ ಕನೆಕ್ಟ್ ಆಗುತ್ತಾ? ಆಗುತ್ತಾ ಇಲ್ವಾ? ಆಗತ್ತೆ ಸರ್. ಎಸ್ ಸರ್. ಸೊ ಇದು ಒಂದು ವಿಚಾರ. ಅಲ್ಲಿಂದ ಬಂದ್ರೆ ಈಗ ನಿಮಗೆ ನಾನು ಇದನ್ನ ತಿಳಿಸ್ಬೇಕು ಅಂದ್ರೆ, ಯಾವುದು ಪ್ರೆಸೆಂಟ್ ಏನು ಟ್ರಾನ್ಸಿಟ್ ನಿಮಗೆ ಚಾರ್ಟ್ ತೋರಿಸ್ತೆ, ಅದನ್ನ ಮತ್ತೆ ಇನ್ನೊಂದ್ಸರಿ ನಾನು ತೋರಿಸ್ತೀನಿ ನಿಮಗೆ. ಈಗ ನಿಮ್ಗೆ ಚಾರ್ಟ್ ಕಾಣ್ತಾ
ಸೊ ಈಗ ರಾಹು ಕೇತು ಆಕ್ಸಿಸ್ ಅಲ್ಲಿ ಎಲ್ಲಾ ಗ್ರಹಗಳು ಸೇರ್ಕೊಂಡ್ಬಿಟ್ಟಿದಾವೆ. ಎಲ್ಲಾ ಗ್ರಹಗಳು ಸೇರ್ಕೊಂಡಾಗ ಇನ್ನೆಲ್ಲಾ ಗ್ರಹಗಳು ಅವರ ಏನು ಕಾರಕತ್ವಗಳಾಗಿರ್ಬೋದು, ಅವ್ರ ಪವರ್ಗಳಾಗಿರ್ಬೋದು, ಅದು ರಾಹುಕೇತುಗಳು ಕಂಟ್ರೋಲ್ ಮಾಡ್ತಾರೆ. ಶುಭ ಗ್ರಹಗಳಾಗ್ಲಿ ಯಾವುದೇ ಗ್ರಹಗಳಾಗ್ಲಿ ಏನು ಮಾಡಕ್ಕಾಗಲ್ಲ. ಇಂತಹ ಸಮಯದಲ್ಲಿ ಯುದ್ಧಗಳಿರ್ಬೋದು, ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ರೋಗ ಇರ್ಬೋದು, ಇದೆಲ್ಲ ಆಗೋದಿಕ್ಕೆ ತುಂಬಾ ಚಾನ್ಸಸ್ ಇರ್ತದೆ. ಈ ಹಿಂದೆ ಕರೋನಾ ಸಮಯದಲ್ಲಿ ರಾಹು ಕೇತುಗಳು ಎಲ್ಲಿದ್ರು ಹೇಳಿ? ಧನು ರಾಶಿಲ್ ಕೇತು ಆಪೋಸಿಟ್ ರಾಹು. ಮಿಥುನ ರಾಶಿಯಲ್ಲಿ ರಾಹು. ನಮ್ಮ ಬಚಕ್ರದಲ್ಲಿ 3ನೇ ಭಾವ ಏನಂತ ತೋರಿಸುತ್ತೆ? ಕಮ್ಯುನಿಕೇಶನ್. ದೇಹದ ಯಾವ ಭಾಗ ತೋರಿಸುತ್ತೆ? ಶೋಲ್ಡರ್ಸ್. ನೆಕ್ ಸರ್, ನೆಕ್. ಶೋಲ್ಡರ್ಸ್, ಗಂಟ್ಲು ಮತ್ತೆ ಚರ್ಮ. ಗಂಟ್ಲು. ಅವಾಗ ಎಲ್ಲರಿಗೂ ಮೇನ್ ಆಗಿ ಇನ್ಫೆಕ್ಷನ್ ಆಗಿದೆ ಯಾವ ಭಾಗ? ಗಂಟ್ಲು, ಕುತ್ತಿಗೆ ಭಾಗ. ಗಂಟ್ಲು. ಎಲ್ಲ ಈ ಕೋವಿಡ್ ಆಗಿದ್ದು ಎಲ್ಲ ಗಂಟ್ಲು ಭಾಗನೇ. ಮತ್ತೆಗೆ ರಾಹು ಬಂದು ಯಾರ ಮನೇಲಿ ಇತ್ತು? ಬುಧ. 6ನೇ ಮನೆ. ರಾಹು ಬುಧನ್. ಕೇತು ಗುರು. ಗುರು ಮತ್ತೆ ಬುಧನಿಗೆ ಅವರು ಅಂದ್ರೆ ಅವ್ರ ಪವರ್ ತಗೊಂಡ್ಬಿಟ್ಟಿದ್ರು ಅಂತ. ಹಂಗಾಗಿ ಏನು ಜೀವ ಗುರುವಿನ ಒಂದು ಜೀವ ಏನು ಒಂದು ಕರೋನಾ ವೈರಸ್ ಬೆಳೆಯೋದಾಗ್ಲಿ, ಮತ್ತೆ ಕಮ್ಯುನಿಕೇಶನ್ ಅಂದ್ರೆ ಬರೀ ಮಾತಾಡೋದು ಒಂದೇ ಅಲ್ಲ, ಸ್ಪ್ರೆಡ್ ಆಗೋದು, ಬಹಳ ಬೇಗ ಸ್ಪ್ರೆಡ್ ಆಗೋದು. ಸೊ ಆ ಸ್ಪ್ರೆಡ್ ಜೋರಾಗಾಯ್ತು. ಕಾರಣ ಕೇತು ರಾಹು ಆಕ್ಸಿಸ್ ಇದ್ದಾಗ ಒಂದು ಸಂಕಷ್ಟಗಳು ಬಹಳ ವಿಪರೀತವಾಗಿ ಬರ್ತವೆ ಅನ್ನೋ ಕಾರಣಕ್ಕೆ ಆ ರೀತಿ ಅದು ಏನು ಗುರು ಮತ್ತೆ ಬುಧನ ಅಂಶಗಳಿಂದ 3 ಮತ್ತು 9ನೇ ಅಂಶದಿಂದ ಯಾರ್ಯಾರು ಪುಣ್ಯವಂತರಿದ್ರು ಅವರೆಲ್ಲ ಬಚಾವಾದ್ರು, ಮಿಗ್ದವರೆಲ್ಲ ಅನುಭವಿಸಿದ್ರು ಕಷ್ಟ ಅನ್ನೋದು ಒಂದು ಲೆಕ್ಕಕ್ಕೆ ತಗೋಬಹುದು, ಇರ್ಲಿ. ಸೊ ಅದು ಈ ಹಿಂದೆ ಆಗಿದ್ದ ಕೇತು ರಾಹು ಆಕ್ಸಿಸ್ ಕಾಳಸರ್ಪ ದೋಷ. ಈಗ ಆಗ್ತಿರೋದು ರಾಹು ಕೇತು ಕಾಳಸರ್ಪ ದೋಷ. ಈಗ ಯಾವ್ಯಾವ ಆಗ್ತಿದೆ ಗುರುಗಳೇ? ಇವಾಗ ಈ ಮತ್ತೆ ಕರೋನಾ ವೈರಸ್ ಅಂತ ಏನು ಹೇಳ್ತಾರಲ್ಲ, ಅದಕ್ಕೆ ಲಿಂಕ್ ಉಂಟಾ ಮತ್ತೆ ಈಗ ಏನಾದ್ರು? ಅದನ್ನೇ ಹೇಳ್ತೀನಲ್ಲ, ಈಗ ಹೇಮಾವತಿ ಮೇಡಮ್ ಅದನ್ನೇ ಕೇಳಿದ್ರಲ್ಲ, ಈಗ ಏನಾಗುತ್ತೆ ಅಂತ ಅದನ್ನೇ ಹೇಳ್ತೀನಿ. ಈಗ ಕೇತು ಪಂಚಮ ಭಾವದಲ್ಲಿದೆ, ರಾಹು 11ನೇ ಭಾವದಲ್ಲಿದೆ. 5 ಮತ್ತು 11ರಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಮತ್ತೆ ರವಿ ಮತ್ತೆ ಶನಿ ಭಾವದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಕರೆಕ್ಟಾ? ಹೌದು. ರವಿ ಆತ್ಮಕಾರಕ, ಮತ್ತೆ ಆರೋಗ್ಯಕಾರಕ, ಮತ್ತೆ ಅಧಿಕಾರ. ಈ ಸುಮಾರು ಕಡೆ ಅಧಿಕಾರದಲ್ಲಿ ಇರೋರಿಗೆಲ್ಲ ತೊಂದರೆ ಆಗುತ್ತೆ. ಯಾಕಂದ್ರೆ ಕೇತು ಅಲ್ಲಿ ಕೂತಿರೋದ್ರಿಂದ ಅಧಿಕಾರದಲ್ಲಿರೋರಿಗೆ ತೊಂದರೆಗಳು, ಇಳಿತಾರೆ, ಪ್ರಾಬ್ಲಮ್ಗಳು ಅದಾಗುತ್ತೆ. ಮತ್ತೆ 11ನೇ ಭಾವ ಶನಿ ಭಾವದಲ್ಲಿ ಇದ್ದಾಗ ಈ ವ್ಯಾಪಾರ ಉದ್ಯೋಗಗಳಲ್ಲಿ ಬಹಳ ವ್ಯತ್ಯಾಸಗಳು ಉಂಟಾಗುತ್ತೆ. ಬೆಲೆ ಏರಿಕೆಯಾಗಿ ಕೆಲವರಿಗೆ ಲಾಭ ಆಗುತ್ತೆ, ಇನ್ ಕೆಲವರಿಗೆ ತೊಂದರೆ ಆಗುತ್ತೆ. ಅಲ್ಲಿಂದ ಬಂದ್ರೆ ಶನಿ ಮತ್ತೆ ರವಿ ಇಬ್ರು ಅಪ್ಪ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ 5ನೇ ಭಾವ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸಂತಾನಗಳಲ್ಲಿ ತೊಂದರೆ, ಅಪ್ಪ ಮಕ್ಕಳಲ್ಲಿ ವೈರತ್ವ, ಈ ರೀತಿಯಾದ ವಿಚಾರಗಳು. ವೆರಿ ಸಿಂಪಲ್. ಇದನ್ನ ನಾನೇ ಹೇಳ್ಬೇಕು ಅಂತಿಲ್ಲ, ನೀವೇ ಹೇಳ್ಬೋದು. ರವಿ ಶನಿ. ಆಮೇಲೆ ಸೇವಕರು ಕರೆಕ್ಟ್ ಆಗಿ ಕೆಲಸಗಳು ಮಾಡಲ್ಲ, ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ಬೋದು. ಅನ್ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ವ್ಯತ್ಯಾಸಗಳಾಗ್ಬೋದು, ಪೊಲಿಟಿಕಲ್ ಇಶ್ಯೂಸ್ ಗಳಾಗ್ಬೋದು. ಯಾಕಂದ್ರೆ ಮಾಸ್ ಶನಿ ಬಂದು ಮಾಸ್ ಅಂತ. ಸೊ ಈ ರೀತಿ ವಿಚಾರಗಳಲ್ಲಿ ಈಗ ತೊಂದರೆ ಆಗ್ಬೋದು. ಈಗ ಅವ್ರು ಕೇಳಿದ ಒಂದು ಪ್ರಶ್ನೆಗೆ ಇಡೀ 1 ಗಂಟೆ ನಾನು ನಿಮಗೆ ಎಲ್ಲಾ ವಿಚಾರಗಳನ್ನು ತೆಗೆದುಕೊಂಡು ನಮ್ಮ ಸನಾತನ ಧರ್ಮ ಎಷ್ಟು ಪವರ್ಫುಲ್, ಅಸ್ಟ್ರಾಲಜಿ ಎಷ್ಟು ಕರಾರುವಕ್ಕಾಗಿದೆ, ಒಂದಕ್ಕೊಂದು ಹೆಂಗೆ ಕನೆಕ್ಷನ್ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ ಅಂತ ಭಾವಿಸ್ತೀನಿ. ಹೌದಾ ಇಲ್ವಾ? ಅಕಸ್ಮಾತ್ ಇದ್ರಲ್ಲಿ ಇನ್ನೇನಾದ್ರೂ ನಿಮಗೆ ಅನುಮಾನಗಳಿದ್ರೆ, ಇಲ್ಲ ಹೇಳಿರೋದ್ರಿಂದ ಸರಿ ಇಲ್ಲ ಅನ್ನೋದಾದ್ರೆ ದಯವಿಟ್ಟು ಮಾತಾಡ್ಬೋದು. ಇಲ್ಲ ಸರ್, ಕರೆಕ್ಟ್ ಆಗಿದೆ ಸರ್. ಗೈಡೆನ್ಸ್, ವಿ ಆರ್ ಬೀಯಿಂಗ್ ಗೈಡೆಡ್. ಅಲ್ಲ, ಅಧಿಕಾರಿಗಳಿಗೆ ತೊಂದರೆ ಆಗೋದು ಸೂರ್ಯನ ಮನೇಲಿ ಕೇತು ಇರೋದ್ರಿಂದ ಅಲ್ಲ? ಹೌದು ಹೌದು ಹೌದು.
ಅಂದ್ರೆ 11ನೇ ಸೂರ್ಯ ಮನೇಲಿ ಅಂದ್ರೆ ರಾಹು ಇದ್ರೆ ಒಳ್ಳೇದಲ್ವಾ? ಬಜಾಕ್ಟದಲ್ಲಿ 11ರಲ್ಲಿ ರಾಹು ಇದ್ರೆ ಒಳ್ಳೇದೇ ಆಗತ್ತಲ್ಲ. ಗೋಸ್ಕರನೇ ಲಾಭದಲ್ಲಿ ಯಾರಿಗೂ ಒಳ್ಳೇದು? ಶನಿ ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ? ಲೋವರ್ ಅಧಿಕಾರದಲ್ಲಿ ಕ್ಲಾಸ್ ಪೀಪಲ್, ಲೋವರ್ ಕ್ಲಾಸ್ ಪೀಪಲ್ ಸರ್. ಸೇವಕರಿಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಅವ್ರಿಗೆ ಈಗ ನಮ್ಮ ಇದು ಏನು ಈಗ ಫ್ರೀ ಭಾಗ್ಯ ನಡೀತಿದೆ ಹಂಗೆ ಈಗ ಅಧಿಕಾರ ನಡ್ಸಕ್ ಆಗಲ್ಲ. ಅವರು ಅಧಿಕಾರ ಅವ್ರು ಎಷ್ಟು ಎಲ್ಲ ಆಲ್ರೆಡಿ ದಿವಾಳಿ ಎದ್ದೋಗಿದೆ. ಇದು ಬರೀ ಕರ್ನಾಟಕದಲ್ಲ, ಎಲ್ಲಾ ಸ್ಟೇಟ್ ಅಲ್ಲೂ ಆ ರೀತಿ ಮಾಡಕ್ ಹೋದ್ರೆ ಅವರು ಅಧಿಕಾರದಲ್ಲಿ ಮುಂದುವರಿಯಕ್ಕಾಗಲ್ಲ. ಈ ಮುಂದಕ್ಕೆ ಏನು ಇನ್ನು ಗುರು ಬಂದು ಏನು ಸಿಂಹರಾಶಿ ದಾಟಬೇಕಾದ್ರೆ ಇನ್ನು 2 ವರ್ಷ ಬೇಕು. ಅಷ್ಟರಲ್ಲಿ ಅಧಿಕಾರ ವರ್ಗದಲ್ಲಿರೋರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಮಂಗಳ ಈ ಕಡೆ ಬರುತ್ತೆ. ಮಂಗಳ ಇನ್ನೇನು ಬಂದ್ರೆ ಸ್ವಲ್ಪ ಅವಾಗ ಕಾಳಸರ್ಪ ದೋಷ ಕಡಿಮೆ ಆಗುತ್ತೆ. ಮತ್ತೆ ಮಂಗಳ ಆಫ್ಟರ್ ಸಮ್ ಟೈಮ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇಕಂದ್ರೆ 1 ತಿಂಗಳು ಮುಂದಕ್ಕೆ ಹಾಕೋಣ. 1 ತಿಂಗಳು ಮುಂದಕ್ಕೆ ಹಾಕಿದ್ರೆ 7ನೇ ತಿಂಗಳಲ್ಲಿ ಬೇಡ, 8ನೇ ತಿಂಗಳಿಗೆ ಹೋಗೋಣ. 8ನೇ ತಿಂಗಳಿಗೆ ಹೋದ್ರೆ ಹೋಗುತ್ತೆ ಏನು ಬಂದ್ಬಿಡ್ತದೆ ಈ ಕಡೆಗೆ ಆಲ್ಮೋಸ್ಟ್. ಈಗ ಮಂಗಳ ಅಂತ ಈ ಕಡೆ ಬಂದ್ಬಿಟ್ಟಿದೆ. ಈಗ ಕಾಳಸರ್ಪ ದೋಷ ಅಂತ ಹೇಳಕ್ಕಾಗಲ್ಲ, ಆಯ್ತಾ? ಇದ್ರ ಎಫೆಕ್ಟ್ ತುಂಬಾ ದಿನ ಇರ್ತದೆ. ಅದೇ ರೀತಿ ನೀವು ನೆಕ್ಸ್ಟ್ 2026 ಮಾರ್ಚ್ ಹೋಗೋಣ. 2026 ಮಾರ್ಚ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಒಂದು ಐಡಿಯಾ ಬರ್ಬೇಕು ಯಾವಾಗ ಇದು ಮತ್ತೆ ಮತ್ತೆ ಉಂಟಾಗುತ್ತೆ ಅಂತ. ಕಾಳಸರ್ಪ ದೋಷಗಳಾಗ್ಲಿ ಇವಾಗ್ಲಿ ಯಾವಾಗ ಆಗುತ್ತೆ ಅಂತ. ಈಗೇನಾಗಿದೆ? ಈಗ್ಲೂ ಕರೆಕ್ಟಾ? ಕಾಳಸರ್ಪ ದೋಷ ಇದೆಯಾ? ಇನ್ನು ನಿಮ್ಗೆ ಕ್ಲಿಯರ್ ಕಟ್ ಆಗ್ಬೇಕಂದ್ರೆ 15 ಏಪ್ರಿಲ್ ಹಾಕೋಣ. ಪ್ರಭಾನು ರಾಕ್ಷಸ ಅಂತ ಬರ್ಕೊಳ್ಳಿ. ನನಗೆ ಹೆಸರು ಮರ್ತೋಗ್ಬಿಡ್ತದೆ, ಕೇಳಿದಾಗ ಹೇಳೋರು ಅಂತ. ಸಿಮ್ಮಿಕೆಯ ಮಗ, ಸಿಮ್ಮಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮಿ. ಆಯ್ತಾ? ಈಗ ಚಂದ್ರ 25. ವೆರಿ ಸಿಂಪಲ್. ಏನಾಗುತ್ತೆ? ಕಾಳಸರ್ಪ ದೋಷನ ಇಲ್ಲಿ ಚಂದ್ರ ಈ ಕಡೆ ಇದೆ, ಸ್ವಲ್ಪ ಇದೆ ಟೈಮಿಂಗ್ಸ್. ರವಿ 1 ದಿನ ಹಿಂದಕ್ಕೆ ಹಾಕಿ ಚಂದ್ರನ ನಾವು ಮೀನರಾಶಿಗೆ ಸೇರ್ಸಿದ್ರೆ ಏನಾಗುತ್ತೆ? ಅವಾಗ ಸೂರ್ಯ, ಚಂದ್ರ, ಮಂಗಳ, ಬುಧ, ಶನಿ ಮತ್ತೆ ಪಂಚಗ್ರಹ ಕೂಟ ಎಲ್ಲಿ? ಮೀನರಾಶಿಲಿ ಆಗುತ್ತೆ. ನಮ್ಮ ದೇಶದ ಭಾರತ ದೇಶದ ಜಾತಕ ಪ್ರಕಾರ ಲಗ್ನ ಒಂದು ವೃಷಭ ಲಗ್ನ ಭಾರತಕ್ಕೆ ಅನುಕೂಲನೇ ಆಗುತ್ತೆ. ಅದು ಒಂದು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಅಂದ್ರೆ ಇದು ಇಂಟರ್ಮಿಟೆಂಟ್ ಆಗಿ ಗ್ರಹಗಳು ಈ ಕಡೆ ಬಂದಾಗ ಅದು ಕಾಳಸರ್ಪ ದೋಷದ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಯಾಕಂದ್ರೆ 6 ತಿಂಗಳು ಆ ಕಡೆ 6 ತಿಂಗಳು ಈ ಕಡೆ ಸಂಚಾರ ಮಾಡ್ತಾವಲ್ಲ, ಅಂದ್ರೆ 2 ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾವಾಗಲೂ ಕಾಳಸರ್ಪ ದೋಷ ಯಾವಾಗ ಆಗದಂದ್ರೆ ಗುರು ಶನಿ ಏನು ಸ್ಲೋ ಮೂವಿಂಗ್ ಪ್ಲಾನೆಟ್ ಒಂದು ಕಡೆ ಇದ್ಬಿಡ್ತಾರೆ. ಒಂದು ಶನಿ ಆ ಕಡೆ, ಗುರು ಈ ಕಡೆ ಇದ್ದಾಗ ಅವಾಗ ಕಾಳಸರ್ಪ ದೋಷ ಆಗಲ್ಲ. ಹಾಗಾಗಿ ನಾವು ಮುಹೂರ್ತ ಬಹಳ ಮುಖ್ಯ. ಯಾವ್ದಾವ್ದು ಅನಿಷ್ಟ ಸಮಯಗಳಲ್ಲಿ ನಾವು ಕಾರ್ಯಗಳು ಮಾಡಿದ್ರೆ ತೊಂದರೆ ಆಗುತ್ತೆ. ಇಂತಹ ಸಮಯದಲ್ಲಿ ಕ್ಷುದ್ರ ಗ್ರಹಗಳು ಇಲ್ಲ ಕ್ಷುದ್ರ ದೇವತೆಗಳ ಆರಾಧನೆ ಮಾಡೋದು ಇವೆಲ್ಲ ಮಾಡ್ತಾರೆ. ಅವಾಗ ಈ ಕೆಟ್ಟ ಇದು ಎಫೆಕ್ಟ್ಗಳು ಜಾಸ್ತಿ ಆಗ್ತದೆ. ಇಲ್ಲಿಗೆ ಇವರು ಹೇಮಾವತಿ ಮೇಡಮ್ ಕೇಳಿದ್ದು ಒಂದು ಪ್ರಶ್ನೆಗೆ ಇದು ಸಂಪೂರ್ಣವಾಗಿ ಗೋಚಾರದ ವಿಚಾರದಲ್ಲಿ, ಅದರಲ್ಲೂ ಪೂರ್ಣ ಕಾಳಸರ್ಪ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅದರದ್ದು ಪುರಾಣ, ವೈಜ್ಞಾನಿಕವಾಗಿ ಮತ್ತು ಅದರ ಎಫೆಕ್ಟ್ಗಳು ಯಾವ್ಯಾವ ಭಾವಕ್ಕೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಈಗ ಇನ್ಫೆಕ್ಷನ್ ಗೆ ರಿಲೇಟೆಡ್ ಬರಲ್ಲ. ಅಕಸ್ಮಾತ್ ಏನೇ ಆದ್ರೂ ಸ್ವಲ್ಪ ದೀರ್ಘಕಾಲಿಕ ಆಗೋ ಚಾನ್ಸ್ ಇದೆ.
ಯಾಕೆಂದ್ರೆ ಶನಿ ಬಂದು ದೀರ್ಘಕಾಲಿಕ ಎಫೆಕ್ಟ್ ಕೊಡೋ ಚಾನ್ಸ್ ಇದೆ. ಹಾಗಾಗಿ ಇದು ಈ ರೀತಿ ಆಗುತ್ತೆ ಅಂತ ಹೇಳಿದೀನಿ. ಈಗ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಗುರುಗಳೇ, ಇದು ರಾಹು ಕೇತು ಆಕ್ಸಿಸ್, ಕೇತು ರಾಹು ಆಕ್ಸಿಸ್ ಅದ್ ಹೆಂಗೆ ಡಿಫ್ರೆಂಟ್ ಆಗುತ್ತೆ? ಈಗ ನೀವು ನೋಡಿದ್ದು ರಾಹು ಕೇತು ಆಕ್ಸಿಸ್. ರಾಹುವಿಂದ ಕೇತುವರೆಗೆ ಎಲ್ಲ ಗ್ರಹಗಳಿವೆ. ನೀವು ಅದೇ ಇದಕ್ಕೆ ಚಾರ್ಟ್ ಹಾಕಿ, ಏನು 2020 ಮಾರ್ಚ್ ಅಲ್ಲಿ ಚಾರ್ಟ್ ಹಾಕಿದ್ರೆ, ಏನು ಕೇತು ಬಂದು ಧನುರ್ ರಾಶಿಯಲ್ಲಿತ್ತು, ಅಲ್ಲಿಂದ ತಗೊಂಡ್ರೆ ಎಲ್ಲಾ ಗ್ರಹಗಳು ವೃಷಭ ರಾಶಿವರೆಗಿದ್ದು, ಮಿಥುನ ರಾಶಿಯಲ್ಲಿ ರಾಹು ಇತ್ತು. ಸೊ ಅವಾಗ ಕೇತುವಿನಿಂದ ರಾಹುವರೆಗೆ ಎಲ್ಲಾ ಗ್ರಹಗಳು ಇತ್ತು. ಪ್ರದಕ್ಷಿಣವಾಗೇ ನೋಡ್ಬೇಕು, ಅಪ್ರದಕ್ಷಿಣವಾಗಲ್ಲ. ಈಗಲೂ ಅಷ್ಟೇ, ಪ್ರದಕ್ಷಿಣವಾಗಿ ನೋಡಿದ್ರೆ ರಾಹುವಿಂದ ಕೇತುವರೆಗೆ ಎಲ್ಲಾ ಗ್ರಹಗಳಿದಾವೆ. ಆವಾಗ ಕೇತುವಿಂದ ರಾಹುವರೆಗೆ ಎಲ್ಲಾ ಗ್ರಹಗಳು ಇತ್ತು. ಅದನ್ನು ನಿಮಗೆ ಒಂದು ಸಾರಿ ತೋರಿಸ್ಬಿಡ್ತೀನಿ, ಆಯ್ತಾ? ಏನದು? ಏನು 30 ಮಾರ್ಚ್ 2020 ಆಗುತ್ತೆ. ಗುರು 29 ಡಿಗ್ರಿ ಇದೆ. ಕೇತು ರಾಹು ಆಕ್ಸಿಸ್ ಕಾಣ್ತಿದ್ಯಾ? ಕೇತುವಿನಿಂದ ರಾಹುವರೆಗೆ ಎಲ್ಲ ಗ್ರಹಗಳಿದ್ದಾವೆ. ಈಗ ನೋಡಿದ್ರಲ್ಲ ಆಗ್ಲೇ, ಚಂದ್ರ ಹೊರಗಡೆ ಇದೆ. ಚಂದ್ರ ಒಂದು 2 3 4 ಅಂದ್ರೆ ಇನ್ನು 12 ದಿನ ಬಿಟ್ಟೆ ಚಂದ್ರನವೇ ಆ ಕಡೆಗೆ ಬರ್ತದೆ. ಈಗ ಕ್ಲಿಯರ್ ಇದೆಯಾ? ಕೇತುವಿನಿಂದ ಎಲ್ಲಾ ಗ್ರಹಗಳು ಆ ಕಡೆ ಇದಾವೆ, ನವಗ್ರಹಗಳು, ಸರಿನಾ? ಇದು ಕೇತು ರಾಹು ಆಕ್ಸಿಸ್. ಈಗ ಪ್ರೆಸೆಂಟ್ ಬರ್ತಾ ಇರೋದು ರಾಹು ಕೇತು ಆಕ್ಸಿಸ್. ಎನಿ ಅದರ್ ಡೌಟ್? ಇನ್ನೇನಾದ್ರು ಸಂದೇಹ ಇದೆಯಾ? ಲಗ್ನದಲ್ಲೇ ಇವಾಗ ರಾಹು ಇರೋದ್ರಿಂದ ಇದು ಕಾಳಸರ್ಪ ಯೋಗದಲ್ಲಿ ಅನಂತ ಕಾಲಸರ್ಪ ಅಂತ ಹೇಳ್ತಾರಲ್ವ ಸರ್? ಈಗ ಕರೆಕ್ಟ್. ಅಂದ್ರೆ ಈಗಿನ ಟೈಮ್ಗೆ, ಈಗ ರಾತ್ರಿ ಈ ಪರ್ಟಿಕ್ಯುಲರ್ ಅದು ನಿಮಗೆ ಕಳ್ಸಿದ್ದೀನಲ್ವಾ? ಕಾಳಸರ್ಪಯೋಗಿಗೆ 12 ತರದ ಕಾಳಸರ್ಪಯೋಗದ ಹೆಸರೆಲ್ಲ ಕಳ್ಸಿದ್ದೀನಲ್ವಾ ಸರ್? ಕಳ್ಸಿದ್ದೀರಾ? ನೋಡ್ಕೊಳ್ಳಿ, ಅದು ಜಾತಕಕ್ಕೆ ಅಪ್ಲೈ ಮಾಡಿ. ಇಲ್ಲಿ ಇದಕ್ಕೇನು ಒಂದು ಡೌಟ್ ಇದೆ ಸರ್. ಹೇಳಿ. ಈಗ ಸರ್ಪಕ್ಕೂ ಮತ್ತೆ ಜಾತಕಕ್ಕೆ ಅಂತ ಮಾಡೋ ಬದಲು ಇದನ್ನ ನಾವು ಮುಂಡೈನ್ ಅಸ್ಟ್ರಾಲಜಿ ಭೌಗೋಳಿಕವಾಗಿ ತಗೊಂಡ್ರು ಅದರದ್ದೇ ಸೇಮ್ ಪ್ರಭಾವ ಬರುತ್ತಲ್ವಾ ಸರ್? ನಾನು ಹೇಳಿದ್ದು ತೊಂದರೆಗಳು ಜಾಸ್ತಿನೇ ಆಗುತ್ತಲ್ವಾ? ಹೌದು, ಮುಂಡೇನ್ ಅಸ್ಟ್ರಾಲಜಿನೇ ಈಗ ನಿಮ್ಗೆ ಹೇಳಿದ್ದು ಯಾವ್ಯಾವ ಭಾವಕ್ಕಿದೆ. ಅದೇ ಇವಾಗ ಮೂಲ ತ್ರಿಕೋಣ, ರಾಹುವಿನ ಮೂಲ ತ್ರಿಕೋಣನು ಕುಂಭದಲ್ಲೇ ಇರೋದ್ರಿಂದ ಆದ್ರೂ ತೊಂದರೆನೆ ಮಾಡುತ್ತಲ್ವಾ ಸರ್ ಅದು? ಸ್ಟ್ರಾಂಗ್ ಅಲ್ವಾ ಅದು ಸ್ಟ್ರಾಂಗ್ ಆಗಿ ಅವರು ಈಗ ಕೊಟ್ಟಿದ್ದೀರಲ್ಲ ಗವರ್ಮೆಂಟ್, ಯಾರ ಕೈಲಿ ಕೊಟ್ಟಿದ್ದೀರಿ, ಅದರಿಂದ ಅವ್ರು ಇನ್ನೂ ಸ್ಟ್ರಾಂಗ್ ಆದ್ರು. ನೀವು ಮೆಜಾರಿಟಿ ಕೊಟ್ಬಿಟ್ರಲ್ಲ, ಫುಲ್ ಮೆಜಾರಿಟಿ ಕೊಟ್ರಿ, ಅವರು ಹುಚ್ಚರು ಏನ್ ನೆಟ್ಟಿಗೆ ಮಾಡ್ತಾರ ಹಂಗೆ. ಅಲ್ಲ, ನಾವು ಕೊಟ್ಟಿಲ್ಲ, ಅವ್ರ ಹಾಗೆ ಮಾಡ್ಕೊಂಡಿದ್ದಾರೆ ಸರ್, ಪ್ರಭಾವಿತವಾಗಿ. ನಾವೇ ನೋಡಿದೀವಿ ಕಣ್ಣಾರೆ ನಮ್ಮ ಏರಿಯಾದಲ್ಲಿ. ಅಲ್ಲಲ್ಲ, ಅಂದ್ರೆ ನೀವಂದ್ರೆ ನಾವು ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳು ಕೊಟ್ಟಿದ್ದಾರೆ. ಹೌದು ಸರ್, ಅದನ್ನೇ ಅಲ್ಲ, ಪ್ರಜಾಪ್ರಭುತ್ವ ಕೊಡದೇ ಇದ್ರು ಬಲವಂತವಾಗಿ ಮಾಡ್ಕೊಂಡಿದ್ದಾರೆ ಅಂತ ನಾ ಹೇಳಿದ್ದಷ್ಟೇ ಸರ್. ಬರೋ ಹಾಗೆ ಮಾಡಿದ್ದಾರೆ. ಇನ್ಯಾರೋ ಕ್ವಶನ್ ಕೇಳಿದ್ರು, ಯಾರು? ಹೇಳಿ. ಇದು ಈಗ ಸರ್ಪಗಳಿಗೂ ಮತ್ತೆ ನಾಗಗಳಿಗೂ ಏನ್ ವ್ಯತ್ಯಾಸ? ಡಿಫರೆಂಟ್ ಒಂದೇ ಹೆಸರ ಅಥವಾ ಬೇರೆ ಬೇರೆ? ನಾಗ ಅಂದ್ರೆ ಮುಖ್ಯವಾಗಿ ನಾಗರ ಹಾವು, ಅದು ಬಿಟ್ಟು ಮಿಕ್ಕಿದೆಲ್ಲ ಸರ್ಪಗಳು. ಒಂದು ಈ ದೇವತೆ ಸಾರಿ, ಈ ಡಿವೈನ್ ಇದಿರೋದು ಆದಿಶೇಷ, ವಾಸುಕಿ ನಾಗರಾಜ, ಪದ್ಮ, ಮಹಾಪದ್ಮ,
ಕಾರ್ಕೋಟ, ಇವೆಲ್ಲ ಬಂದು ನಾಗ ಸಂತತಿಗೆ ಬರ್ತದೆ. ಇದಕ್ಕೆ ನಿಮ್ಗೊಂದು ಬ್ಯೂಟಿಫುಲ್ ಕನೆಕ್ಷನ್ ಕೊಡ್ತೀನಿ. ಈ ನಾಗಗಳಿಗೆ ಬಟಾನಿಕಲ್ ನೇಮ್ ಹೇಳ್ತಾರೆ. ನಮ್ಮ ಮನುಷ್ಯರಿಗೆ ಬಟಾನಿಕಲ್ ನೇಮ್ ಗೊತ್ತಾ? ಹೋಮೋಸೆಪಿಯನ್ಸ್ ಅಂತ ಗೊತ್ತಲ್ವಾ, ಕೇಳಿದಿರಿ? ಹೌದೌದು ಸರ್, ಕರೆಕ್ಟ್. ಹೋಮೋ ಹೋಮೋಸಾಪಿಯನ್. ಮಾವನನಿಗೆ ಏನಂತಾರೆ? ಮ್ಯಾಂಜಿಫೆರಾ ಇಂಡಿಕಾ. ಮಾವನನಿಗೆ ಏನಂತಾರೆ? ಮ್ಯಾಂಜಿಫೆರಾ ಕರೆಕ್ಟ್. ಇಂಡಿಕಾ. ಇಂಡಿಕಾ. ತುಳಸಿಗೆ ಏನಂತಾರೆ? ಸಿಲಂ ಸಮಥಿಂಗ್. ಸಿಲಂ ಸ್ಯಾಂಕ್ಟಮ್ ಅಂತಾರೆ. ಏನಂತಾರೆ? ಸಿಲಂ ಸ್ಯಾಂಕ್ಟಮ್. ಓಸಿಮಮ್ ಸ್ಯಾಂಕ್ಟಮ್ ಅಂದ್ರೆ ಏನು? ಸೇಕ್ರೆಟ್ ಗುರುಗಳೇ. ಹೋಲಿ ಅಂತನಾ ಸೇಕ್ರೆಟ್. ಸರ್? ಹಾ, ಹೋಲಿ. ಓಕೆ ಓಕೆ. ಹೋಲಿ ಸೇಕ್ರೆಟ್ ಅಂತ. ವೆರಿ ಗುಡ್. ಹಾ. ಅದೇ ರೀತಿ ಕೋಬ್ರಾ. ಕೋಬ್ರಾ ಗೊತ್ತಲ್ಲ? ಕೋಬ್ರಾ ನಾಗರಹಾವು. ಅದಕ್ಕೆ ಏನು ಇಂಗ್ಲಿಷ್ ಅಂದ್ರೆ ಇದು ಬಟಾನಿಕಲ್ ನೇಮು? ನಾಜ ಇರ್ಬೇಕು ಸರ್. ವಂಡರ್ಫುಲ್, ವೆರಿ ಗುಡ್. ನಾಜ ಅಂತ. ಇವ್ರು ಬೇರೆ ಯಾವ್ದೋ ಕೊಡಬಹುದಿತ್ತು. ಇವರೆಲ್ಲ ಕೊಟ್ಟಿರೋದ್ ನೋಡಿದ್ರೆ ತುಳಸಿಗೆ ಸ್ಯಾಂಕ್ಟಮ್ ಅಂತ ಕೊಟ್ಟವ್ರೆ, ಯಾಕಂದ್ರೆ ನಾವು ಪವಿತ್ರ ಅಂತ ಹೇಳಿದೀವಿ. ಹಾಗೆ ಮಾವಿಗೆ ಇವರು ಏನೋ ಹಂಗೆ ಸ್ವಲ್ಪ ತಿರುಗಿಸಿ ಮ್ಯಾಂಜಿಫೆರಾ ಅಂತ ಮಾಡಿದ್ರು. ಹವರ್ ಗಂಟೆ ಏನು ಹವರ್ಗೆ ಇವರು ಹೋರ ಅನ್ನೋದನ್ನ ಹವರ್ ಮಾಡ್ಕೊಂಡ್ರು. ಹಾಗೆ ನಾಗರಾಜನ ನಾಜ ಅಂತ ಮಾಡ್ಬಿಟ್ರು. ಕರೆಕ್ಟಾ? ಹಂಗೆ ಈ ಕೋಬ್ರಾ, ಆಮೇಲೆ ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ ಅಂತೀವಿ, ಕಾಳಿಂಗ ಮತ್ತೆ ನಾಗರಾಜ. ಸೊ ನಾಗರಾಜನೇ ಯಾವಾಗ್ಲೂ ರಾಜ ಆಫ್ ನಾಗಾಸ್. ಇದು ಸರ್ಪಗಳೆಲ್ಲ ಬರ್ತವೆ. ಹಾಗಾಗಿ ಸರ್ಪ ಹತ್ಯೆ, ನಾಗ ಹತ್ಯೆ ಮಾಡಬಾರ್ದು. ನಾಗ ಹತ್ಯೆ ಮಹಾದೋಷ, ಹಾಗಾಗಿ ಮಾಡಬಾರ್ದು. ಒಬ್ಬ ವ್ಯಕ್ತಿಯ ಅವನ ಸೆಕ್ಸುವಲ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಅವನಿಗೆ ನಾಗ ಆಶೀರ್ವಾದ, ಅದು ಅನುಗ್ರಹ ಬೇಕು. ಅವರು ಕಾಶ್ಯಪ ಬ್ರಹ್ಮನ ಪತ್ನಿಯರಲ್ಲಿ ಒಬ್ಬರಾದ ಕದ್ರು ಪ್ಲಸ್ ಅವರು ಇದೆ, ಅವ್ರದ್ದೇ ಆದ ಒಂದು ವಿಶೇಷತೆ ಇದೆ. ಹಂಗಾಗಿ ಸ್ವಪ್ನದಲ್ಲಿ ನಾಗರಾವನ ಹೆಡೆ ಕಂಡ್ರೆ ಅದು ದೈವ ಆಶೀರ್ವಾದ ಅಂತ. ಸ್ವಪ್ನದಲ್ಲಿ ಬರೀ ಹಾವುಗಳು ಹರಿದಾಡ್ತಾ ಇದೆ ಅಂದ್ರೆ ಅವರಿಗೆ ಲಸ್ಟ್ ಜಾಸ್ತಿ ಆಗಿದೆ ಅಂತ. ಆ ಲೆವೆಲ್ಗೆ ಸ್ವಪ್ನಕ್ಕೂ ನಾಗ ಸಂತತಿಗೂ ಕನೆಕ್ಷನ್ ಇದೆ. ನಿಮ್ಗೆ ಯಾರು ನಾಗಶಯನ ನಿಮ್ಗೆ, ಆಮೇಲೆ ಈ ನಾಗ ದೇವತೆಗೆ ಅರ್ಕೆ ಮಾಡ್ಕೊಂಡು ಹುಟ್ಟಿದಾಗ ಅವ್ರ ಹೆಸರು ಹೇಳ್ತೀವಿ ಅಂದ್ಬಿಟ್ಟು ಅವಾಗ ಆಲ್ಮೋಸ್ಟ್ ಕೆಲವರಿಗೆಲ್ಲ ನಾಗಶ್ರೀ, ನಾಗಶಯನ, ನಾಗ ಚೈತನ್ಯ, ಯಾರು ನಮ್ಮ ಇವನು ನಾಗರಾಜ, ಅಕ್ಕಿನೇ ನಾಗೇಶ್ವರನ ಮೊಮ್ಮಗ, ಅವ್ರ ಅಪ್ಪನ ಹೆಸರೇನು ಮರ್ತೋಯ್ತು. ಆತರ ಹೆಸರು ನಾಗರ ಹೆಸರು ಇಟ್ಕೊಂಡ್ರೆ ಇನ್ನು ನಾಗದೋಷ ಜಾಸ್ತಿ ಆಗುತ್ತೆ ನಾಗಾರ್ಜುನ. ಸರ್. ಆತರ ಮನೆಗೆಲ್ಲ ನಾಗನ ಹೆಸರು ಪ್ರಾಬ್ಲಮ್. ಇಟ್ಕೊಂಡ್ರೆ ಇನ್ನು ಸರ್ಪದೋಷ ಜಾಸ್ತಿ ಆಗಲ್ವಾ? ನಾನೆಲ್ಲ ನಾಗ ಅನ್ಕರೋದು, ಅದಕ್ಕೆ ನಾನು ಹೆಸರನ್ನೇ ನಾಗ್ಸ್ ಅಂತ ಚೇಂಜ್ ಮಾಡ್ಕೊಂಡೆ. ನಾಗ ಅಂತಾನೆ ಇದೆಯಲ್ಲ? ಅದೇ ಆಫೀಸಲ್ಲೆಲ್ಲ ಶಾರ್ಟ್ ನೇಮ್ ಮಾಡಿಟ್ಟಿದ್ದೀನಿ, NAGS ಅಂತ. ಎಲ್ಲ ನಾಗ ಅಂತ ಅವರೆಲ್ಲ ನನಗೆ ಸರ್ಪದೋಷ ಕೊಟ್ರೆ ಅಂತ. ಇಲ್ಲ ರೀ, ಹಂಗೆಲ್ಲ ಆಗಲ್ಲ. ನೀವು ನಾಗ ದೇವತೆ ರೀ, ಅದು ದೇವತೆ ಲೆಕ್ಕಕ್ಕೆ ಬಂದ್ಬಿಡ್ತದ ಒಂದ್ ಕಡೆ. ಅದು ಕದ್ರುನ ಅಂದ್ರೆ ದೈತ್ಯರು ಮಾತ್ರ ರಾಕ್ಷಸರು, ಎಲ್ಲರನ್ನೂ ನಾವು ರಾಕ್ಷಸರು ಅಂತ ಹೇಳಂಗಿಲ್ಲ. ಬಟ್ ಒಂಥರ ಸ್ಟ್ಯಾಟಿಕ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ನಾಗ ಶಯನ ಅಂತ ಬಿಟ್ಟಿದೆಯಲ್ಲ. ನಾಗಶಯನ ವಂಡರ್ಫುಲ್. ನಾಗಶಯನ ಅಂದ್ರೆ ವಿಷ್ಣು ಹೆಸರದು, ಅದು ನಾಗ ಹೆಸರಲ್ಲ. ನಾಗಶಯನ ಏನರ್ಥ? ವಿಷ್ಣು ಹೆಸರು ಅದು. ನೀವು ಪದಗಳು ಅರ್ಥ ಮಾಡ್ಕೊಳ್ಳೋದು ಇವೆಲ್ಲ ಬಹಳ ಇಂಪಾರ್ಟೆಂಟ್. ನೀವು ಅದೇನ್ ನಾಗ ಬರ್ತದೆ, ನೀವು ಅವ್ರಿವ್ರು ಈ ಅರ್ಧಂಬರ್ಧ ಅವ್ರಿವ್ರು ಹೇಳೋದನ್ನೇ ತಗೋತೀರಾ, ಅದು ತಪ್ಪು. ಅದಕ್ಕೋಸ್ಕರನೇ ನಾನು ನಿಮಗಾಗಿ, ಅಂದ್ರೆ ನನ್ನ ಒಂದು ಏನ್ ಡಿಸೈರು, ತುಂಬಾ ಚೆನ್ನಾಗಿ ಎಲ್ಲರೂ ಈ ಇದ್ರಲ್ಲಿ ಈ ವಿದ್ಯೆ ಕರತಲ ಮೂಲಕ ಮಾಡ್ಕೋಬೇಕು ಅನ್ನೋದು ನನ್ನ ಸ್ವಾರ್ಥ. ನಿಮಗಾಗಿ ನಾನು ಈ ಮಟ್ಟಿಗೆ ನಾನು ವೈಜ್ಞಾನಿಕವಾಗಿ ಹೇಳ್ಬೇಕಾದ್ರೆ ನೀವು ಅವೆಲ್ಲ ಬಿಟ್ಬಿಡ್ಬೇಕು. ನಾಗಶಯನ ಇಸ್ ಮಹಾವಿಷ್ಣು. ನಾಗಭೂಷಣ ಅಂದ್ರೆ ನಾಗರಾವ. ನಾಗಭೂಷಣ ಯಾರು? ಶಿವ. ನಾಗಭೂಷಣ ಅಂದ್ರೆ ಶಿವ, ನಾಗಲಿಂಗೇಶ್ವರ ಅಂದ್ರೆ ಶಿವ, ನಾಗಶಯನ ಅಂದ್ರೆ ವಿಷ್ಣು. ಅಷ್ಟೇ, ವೆರಿ ಸಿಂಪಲ್.
ಇನ್ನೇನ್ ಡೌಟ್ ಇದೆ? ಅದಕ್ಕೆ ಜಾಸ್ತಿ ಅನಂತ ಪದ್ಮನಾಭ ಸ್ತೋತ್ರ ಮಾಡ್ತೇನೆ ಸರ್, ಬೆಸ್ಟ್. ಒಳ್ಳೇದು. ನಾಗಾಭರಣ ಅಂದ್ರೆ ಮತ್ತೆ ಗಣಪತಿ ಬರ್ತೇನೆ ಗುರುಗಳೇ. ನಾಗಾಭರಣ ಅಂದ್ರೆ ಈಗ ಆಭರಣವಾಗಿ ಧರಿಸಿರೋದು ಶಿವ, ಆದ್ರೆ ಯಜ್ಞೋಪವೀತ ಗಣಪತಿಗೆ ಯಜ್ಞೋಪವೀತ ಹಾಕಿಲ್ಲ. ಗಣಪತಿಗೆ ನಾಗರಾವೇ ಯಜ್ಞೋಪವೀತ. ಇದೊಂದು ಯಜ್ಞೋಪವೀತ. ಆಕ್ಚುಲಿ ನಾಗಾಭರಣ ಅಂದ್ರೆ ತಿರುಪತಿ ತಿಮ್ಮಪ್ಪನೂ ಆಗ್ತಾನೆ ಸರ್, ಅಲ್ಲಿಗೂ ನಾಗಾಭರಣ ಯೂಸ್ ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನ ಅಲ್ವಾ ನಾಗಾಭರಣ. ಆ ಹೆಸರುಗಳು ನೀವು ಎಲ್ಲೆಲ್ಲಿ ನಾಗ ಆಭರಣವಾಗಿ ಉಪಯೋಗಿಸ್ತಾರೆ ಅದೆಲ್ಲ ನಾಗಾಭರಣನೇ ಅಷ್ಟೇ. ಆಕ್ಚುಲಿ ತಿರುಪತಿ ತಿಮ್ಮಪ್ಪಂಗೂ ನಾಗಾಭರಣ ಇದೆ ಎಲ್ಲಾ ಕಡೆಯಿಂದ. ವೆಂಕಟೇಶ್ವರ ಅಂತ ಅನ್ಕೋಬಹುದು. ಈ ರೀತಿಯಾಗಿ ಬ್ರಾಡ್ ಆಗಿ ಹೇಳಿ ಸರ್. ನಿಮಗೆ ಟೈಮ್ ಇದ್ರೆ ಆಶ್ಲೇಷ ನಾಗ ನಕ್ಷತ್ರ ಅಲ್ವಾ, ಅದ್ರ ಬಗ್ಗೆ ಹೇಳ್ಕೊಡಿ ಸರ್, ಯಾವಾಗಾದ್ರೂ ಹೇಳಿ ಮುಂದಕ್ಕೆ. ಒಂದೊಂದು ನಕ್ಷತ್ರಗಳಿಗೂ ಶಾನಾಥ ನಕ್ಷತ್ರಾಧಿಪತಿ ಅಂತ ಹೇಳ್ತೀವಿ. ಅದೇ ರೀತಿ ಒಂದೊಂದು ನಕ್ಷತ್ರಗಳಿಗೂ ದೇವತೆಗಳಿದ್ದಾರೆ. ಹಾಗಾಗಿ ಈ ಆಶ್ಲೇಷ ನಕ್ಷತ್ರಕ್ಕೆ ನಾಗ ಬಂದು ದೇವತೆ, ಮತ್ತೆ ಪಂಚಮಿ ತಿಥಿಗೆ ನಾಗ ದೇವತೆ. ಪಂಚಮಿ ದಿನ ಆಶ್ಲೇಷ ನಕ್ಷತ್ರ ಬಂದಾಗ ನಾಗದೋಷ ಇರುವಂತ ವ್ಯಕ್ತಿಗಳು ಆರಾಧನೆ ಮಾಡಿ ಪೂಜೆ ಮಾಡಿದ್ರೆ ನಾಗದೋಷ ನಿವಾರಣೆ ಆಗುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದಾಗ ಅದೇ ಸ್ವಲ್ಪ ಹೇಳಲ್ವಾ, ಏನಂದ್ರೆ ಅತ್ತೆ ಇಲ್ದರ ಮನೆ ಕೊಡ್ಬೇಕು, ಯಾಕೆಂದ್ರೆ ಆಕೆ ಸ್ವಲ್ಪ ನಾಗಾಂಶ ಇಟ್ಟಿದ್ದಾಳೆ, ಸ್ವಲ್ಪ ವಿಷ ಇರುತ್ತೆ ಅಂತ ಹಂಗಂತಾರೆ. ಬಟ್ ಅದಕ್ಕೆ ಒಂದಿನ ಹೇಳ್ಕೊಡ್ತೀನಿ. ಈ ಶ್ರೀ ಜನ್ಮ ನಕ್ಷತ್ರ ದೋಷದ್ದು ಬಹಳ ಬ್ಯೂಟಿಫುಲ್ ಆಗಿದೆ ಕಾನ್ಸೆಪ್ಟ್, ಅದನ್ನ ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಅದನ್ನ ಬಟ್ ಆಶ್ಲೇಷ ನಕ್ಷತ್ರ ಅಧಿಪತಿ ಬುಧ ಆಗಿರೋದ್ರಿಂದ, ಬುಧ ಒಳ್ಳೆಯ ಸ್ಥಾನದಲ್ಲಿದ್ರೆ ಜಾತಕದಲ್ಲಿ, ಉಚ್ಚ ಸ್ಥಾನದಲ್ಲೋ ಅಥವಾ ಗುರು ಜೊತೆ ಇದ್ರೆ ಆ ದೋಷ ಪರಿಹಾರ ಆಗ್ಬಿಡುತ್ತಲ್ವ ಸರ್? ಅದು ಯಾಕೆ ಪರಿಹಾರ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಬರೀ ಬುಧನ ವಿಚಾರ ತಗೊಂಡ್ರೆ ಹೇಳಕ್ಕಾಗಲ್ಲ, ಅದಕ್ಕೆ ಸೆಪರೇಟ್ ಕಾನ್ಸೆಪ್ಟ್ ಇದೆ. ಏನು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರುವಂತ ಹೆಣ್ಣು ಹೇಗೆ ಅತ್ತೆ ಇದ್ರೂನು ಮದುವೆ ಮಾಡ್ಕೋಬಹುದು ಅನ್ನೋದಕ್ಕೆ, ಮತ್ತೆ ಆಶ್ಲೇಷ, ವಿಶಾಖ, ಜ್ಯೇಷ್ಠ, ಮೂಲ, ನಾನು ಹೇಳ್ತೀನಿ. ಅದಕ್ಕೆ ಒಂದು ಸೆಪರೇಟ್ ಕ್ಲಾಸ್ ಮಾಡೋಣ. ಬರೆದಿಟ್ಕೊಳ್ಳಿ ಕ್ವಶನ್. ಇದ್ರ ಮೇಲೆ ಒಂದು ಕಾನ್ಫರೆನ್ಸ್ ಮಾಡ್ಬಿಡಿ ಸರ್, ಬೆಸ್ಟ್. ಖಂಡಿತ ಮಾಡ್ತೀನಿ. ಈಗ ನೀವೆಲ್ಲ ಏನ್ ಯಾಕಂದ್ರೆ ಎಷ್ಟೊಂದು ಮದುವೆಗಳು ಹಾಳಾಗೋಗ್ಬಿಟ್ಟಿದೆ ಸರ್ ಈ 4 ನಕ್ಷತ್ರದಿಂದ. ನೀವೆಲ್ಲ ಕಲ್ತ್ಕೊಂಡು ನೀವೆಲ್ಲ ಬಹಳ ಸ್ಪ್ರೆಡ್ ಮಾಡ್ಬೇಕು. ಏನು ಬಹಳ ವಿಶಾಲವಾಗಿ ಸ್ಪ್ರೆಡ್ ಮಾಡಿದ್ರೆ ಇದು ಕಾನ್ಸೆಪ್ಟ್ ಹಿಂಗೆ, ಇದು ಸತ್ಯ, ಒರಿಜಿನಲ್ ರಿಯಲ್ ಅಸ್ಟ್ರಾಲಜಿನ ಸ್ಪ್ರೆಡ್ ಮಾಡಿದ್ರೆ ಅವಾಗ ಕರೆಕ್ಟ್ ಆಗಿ ಎಲ್ಲ ಒಳ್ಳೇದಾಗುತ್ತೆ ಅಲ್ವಾ? ಕರೆಕ್ಟ್ ಸರ್. ಎಷ್ಟೋ ಜನ ಬರೀ ನಕ್ಷತ್ರ ನೋಡ್ಬಿಡ್ತಾರೆ, ಅದನ್ನ ನೋಡೋದೇನಾ, ನೆಕ್ಸ್ಟ್ ಹಾರೋಸ್ಕೋಪೇ ನೋಡಲ್ಲ, ಆತರ ಮಾಡ್ತಾರೆ. ಯಾವ ಪಾದ ಮಾತ್ರ ದೋಷ, ಯಾವ ಪಾದ ದೋಷ ಇಲ್ಲ, ಮತ್ತೆ ಜಾತಕದಲ್ಲಿ ಹೆಂಗಿದ್ರೆ ಅದು ದೋಷ ಇಲ್ಲ ಅಂತ ಎಲ್ಲ ಪ್ರತಿಯೊಂದು ಮಾಡೋಣ. ಎವ್ರಿಥಿಂಗ್ ನಾನು ಹೇಳ್ತೀನಿ. ಏನ್ ಭಗವಂತ ನಮ್ಗೆ ಒಂದು ತಿಳುವಳಿಕೆ ಕೊಟ್ಟಿದೆ ಅದನ್ನ ನಿಮ್ಗೆಲ್ಲ ಶೇರ್ ಮಾಡ್ತೀನಿ. ನೀವು ಅದನ್ನ ಹಂಗೆ ನಿಸ್ವಾರ್ಥವಾಗಿ ಶೇರ್ ಮಾಡಿ ನೀವು ಅನುಕೂಲ ಮಾಡ್ಕೊಡಿ. ಏನು ನೀವು ಕನ್ಸಲ್ಟೇಷನ್ ಫೀಸ್ ತಗೋಬೇಡಿ ಅಂತ ಹೇಳಲ್ಲ, ತಗೊಳ್ಳಿ. ಬಟ್ ಎಲ್ಲರಿಗೂ ಅಲ್ಲ, ತೀರಾ ಬಡವ್ರಿಗಾದ್ರೆ ಒಂದು ಕನ್ಸಲ್ಟೇಷನ್ ಮಾಡ್ಬೇಕಾಗುತ್ತೆ. ಆ ರೀತಿಯಾಗಿ ಒಂದು ಎಥಿಕಲ್ ಆಗಿ ಮಾಡಿ ಅಂತ. ಸರಿನಾ? ಸೊ ಇವತ್ತಿಗೆ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್ ರಂಗನಾಥ್. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಗುಡ್ ನೈಟ್ ಸರ್. ಗುಡ್ ನೈಟ್. ಇವತ್ತು ಇದು ಅನೌನ್ಸ್ಮೆಂಟ್. ಇವತ್ತು ಒಂದು ಗುರುವಾರ, ನಾಳೆ ಒಂದು ಮಾತ್ರ ಲಾಸ್ಟ್ ಕ್ಲಾಸು. ಆದಷ್ಟು ಇನ್ ಸಾಟರ್ಡೆ ಸಂಡೇ ಕ್ಲಾಸಸ್ ಇಲ್ಲ. ಇನ್ನು ಮಂಡೇ ಇಂದ ಇದು ಏನು ಸಬ್ಸ್ಕ್ರೈಬ್ ಕ್ಲಾಸಸ್ ಸ್ವಲ್ಪ ಇದು ಮಾಡ್ಬಿಡಿ. ಓಕೆನಾ? ಓಕೆ ಸರ್. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.